ಪ್ರಣಾಮಗಳು. ಈ ಒಂದು ಆತ್ಮಾಯಣದ ಆಧ್ಯಾತ್ಮಿಕ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಮಾಸ್ಟರ್ಸ್. ಅದೇ ತರ ಈ ಒಂದು ಆಧ್ಯಾತ್ಮಿಕ ಶಿಬಿರವನ್ನು ನಡೆಸಲಿರುವ ಸೂಕ್ಷ್ಮ ರೂಪದಲ್ಲಿರುವ ಗುರುಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಸ್ಟರ್ಸ್, ಈ ದಿನ 8ನೇ ದಿನಕ್ಕೆ ನಾವು ಬಂದಿದ್ದೀವಿ ನಮ್ಮ ಆತ್ಮಾಯಣದ ಪಯಣದಲ್ಲಿ, ನಮ್ಮ ಜೀವನದ ನಂತರ ಪಯಣದಲ್ಲಿ. ಈ ಒಂದು ವರ್ಡಿಂಗ್ಸ್ ನಲ್ಲೇ ಗೊತ್ತಾಗ್ತಾ ಇದೆ, ಜೀವನದ ನಂತರದ ಪಯಣ ಅಂದ್ರೆ ಜೀವನದ ನಂತರ ಕೂಡ ಪ್ರಯಾಣವಿದೆ. ನಮ್ಮ ಜೀವನ ಅದೇ ತರಹ ಸಾಗುತ್ತಾ ಇರುತ್ತೆ ಅಂತ. ಕೇವಲ ಶರೀರವನ್ನು ಮಾತ್ರ ಬಿಡ್ತೀವಿ, ಇನ್ನು ನಮ್ಮ ಜೀವನ ಆಸ್ ಇಟ್ ಈಸ್ ಆಗಿ ಸಾಗ್ತಾ ಇರುತ್ತೆ. ಈ ವಿಷಯವನ್ನು ಮತ್ತೆ 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 ತಿಳಿಸಕ್ಕೆ ಈ ಒಂದು ಆಧ್ಯಾತ್ಮಿಕ ಶಿಬಿರ ಅನ್ನೋದು ನಡೀತಾ ಇದೆ. ಮರಣ ಭಯವು ಪೂರ್ತಿಯಾಗಿ ಹೋಗ್ಬಿಡ್ಬೇಕು. ಮರಣ ಕೇವಲ ಭೌತಿಕ ದೇಹಕ್ಕೆ ಮಾತ್ರ ಇರುತ್ತೆ, ಬೇರೆ ದೇಹಗಳಿಂದ ನಮ್ಮ ಜೀವನ ಅನ್ನೋದು, ಪ್ರಯಾಣ ಅನ್ನೋದು ಇನ್ನು ಇರುತ್ತೆ ಅಂತ ಒಂದು ಪರ್ಫೆಕ್ಟ್ ಆದ ಕಲಿಕೆಯನ್ನು ನಾವು ಈ ಒಂದು ವರ್ಕ್ಶಾಪ್ ನಲ್ಲಿ ಕಲಿಲೇಬೇಕು. ಕಲಿತಾಗ ಮಾತ್ರ ನಮ್ಗೇನಾಗುತ್ತೆ, ಮರಣದಿಂದ ನಾವು ಆ ಭಯದಿಂದ ಹೊರಗೆ ಬರ್ತೀವಿ. ಏಕೆ ಭಯದಿಂದ ಹೊರಗೆ ಬರ್ಬೇಕು ಅಂದ್ರೆ, ಭಯ ಅನ್ನೋದು ಬಹಳ ನಮ್ಮನ್ನ ನಮ್ಮ ಪರಿಣಾಮ ಕ್ರಿಯೆಯಲ್ಲಿ ಪುರೋಗತಿಯನ್ನು ತಳ್ಳುತ್ತೆ. ಅದಕ್ಕಾಗಿ ಈ ಭಯದಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಮರಣ ಭಯದಿಂದ ಕೂಡ ಹೊರಗೆ ಬರ್ಬೇಕು. ಸೋ ಮೆನಿ ಎನಿಮೀಸ್ ಆರ್ ದೇರ್. ನಮ್ಗೆ ಬಹಳ ಶತ್ರುಗಳಿರುತ್ತೆ. ಭಯದ ಶತ್ರು ಒಂದು, ಅಹಂಕಾರದ ಶತ್ರು ಒಂದು, ನಮ್ಮ ಪೊಸಿಷನ್ ಶತ್ರು ಒಂದು, ದುಡ್ಡಿನ ಶತ್ರು ಒಂದು, ಎಲ್ಲಾ ಹಲವಾರು ವಿಧವಾದ ಶತ್ರುಗಳು. ಒಂದೊಂದು ನಾವು ಜಯಿಸ್ತಾ ಬರ್ಬೇಕು. ಆದ್ರೆ ಲಾಸ್ಟ್ ಸೆಷನ್ ನಲ್ಲಿ ಪೀಟರ್ ಅವರಿಗೆ ಈ ಗ್ರಂಥ ರಚಯಿತ ಪೀಟರ್ ಅವರಿಗೆ ನಮ್ಮ ಹಿಂದೂ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನಿಂಗ ಸೆಕೆಂಡ್ ಆಸ್ಟ್ರಲ್ ಟ್ರಾವೆಲಿಂಗ್ಗೆ ನಾನು ಕತ್ಕೊಂಡು ಹೋಗ್ತೀನಿ, ರೆಡಿ ಇರು ಅಂತ ಹೇಳ್ತಾರೆ. ಅವಾಗೆ ಇವರು ವೇಟ್ ಮಾಡ್ತಾ ಇರ್ತಾರಲ್ವಾ, ಎಕ್ಸೈಟ್ಮೆಂಟ್ ಇಂದ ನೆಕ್ಸ್ಟ್ ಮತ್ತೆ ಏನೇನು ನಾನು ಕಲಿತೀನೋ ಅಂತ. ಅಂದ್ರೆ ಕಲಿಕೆ ಅಂದ್ರೆ ಅಷ್ಟು ಹಂಬಲವಾಗಿ ಇರ್ಬೇಕು. ಪ್ರತಿಯೊಬ್ಬರಿಗೆ ಏನೋ ಒಂದು ಕಲಿಬೇಕು ಅನ್ನುವ ಹಂಬಲ ಆ ತರ ಇದ್ದಾಗ ಮಾತ್ರ ಸಿಗುತ್ತೆ, ಆ ಆಸೆ ಇರ್ಬೇಕು. ಆದ್ರೆ ನೆಕ್ಸ್ಟ್ ಡೇ ಅವರು ಸೇಮ್ ಅದೇ ತರ ಬೇಗ ಊಟ ಮಾಡಿ ಮಲ್ಗ್ಬೇಕು ಅಂತ ರೆಡಿ ಆಗ್ತಾರೆ. ಆದ್ರೆ ಅವ್ರಿಗೊಂದು ಯೋಚನೆ ಬರುತ್ತೆ, ಏನು ಇತ್ತೀಚೆಗೆ ಕನ್ಸಿನಲ್ಲಿ ಕೂಡ ನಮ್ಮ ತಮ್ಮ ಆದ ಚಾರ್ಲೆಸ್ ಕಾಣ್ತಾ ಇಲ್ಲ, ಮತ್ತೆ ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ದಾಗ ಕೂಡ ಮತ್ತೆ ನನ್ಗೆ ಚಾರ್ಲೆಸ್ ಮತ್ತೆ ಎಲ್ಲಿ ಕಾಣ್ಲೇ ಇಲ್ಲ, ಏಕೆ ಅಂತ ಕ್ವಶನ್ ಬರುತ್ತೆ. ಏಕೆ ಅಂತಂದ್ರೆ ಇವಾಗ ಈ ಪೀಟರ್ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ. ಏನು ಅಂತಂದ್ರೆ, ಚಾರ್ಲೆಸ್ ನ ನೋಡಿದಾರೆ ಅವರು, ಸ್ಟಾರ್ಟಿಂಗ್ ಫಸ್ಟ್ ಹಾಸ್ಟೆಲ್ ಟ್ರಾವೆಲ್ ನಲ್ಲಿ ನೋಡಿದ್ದಾರೆ ಚಾರ್ಲೆಸ್ ನ. ಅವನು ಭೂಮಿ ಮೇಲೆ ಎಷ್ಟು ಹ್ಯಾಪಿ ಆಗಿದ್ನೋ ಅದಕ್ಕಿಂತ 10 ಪಟ್ಟು ಹ್ಯಾಪಿಯಾಗಿ ಮೇಲೆ ತಿರುಗಾಡ್ತಾ ಇದ್ದಾನೆ, ಅವನ ಜೀವನವನ್ನು ಅವ್ನು ನಡೆಸ್ತಾ ಇದ್ದಾನೆ. ಮತ್ತೆ ನಾನೇಕೆ ಮತ್ತಿನ್ನೂ ಬಾಧೆ ಪಡ್ಬೇಕು, ನಾನು ಇನ್ನ ಯಾಕೆ ದುಃಖದಲ್ಲಿ ಇರ್ಬೇಕು ಅನ್ನೋ ಒಂದು ಅರಿವು ಪೀಟರ್ ಅವರಿಗೆ ಆಗಿದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವಾಗ ಇದೆಲ್ಲ ನನ್ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಯಾರ ಜೊತೆ ಯಾರ್ ಮರಣ ಹೊಂದಿರ್ತಾರೋ ನಮ್ ಫ್ಯಾಮಿಲಿನಲ್ಲಿ ಅಥವಾ ಫ್ರೆಂಡ್ ಸರ್ಕಿಲ್ ನಲ್ಲಿ, ಅವ್ರನ್ನ ಮತ್ತೆ ನಮ್ಗೆ ನೋಡಕ್ ಆಗಲ್ಲ ಅಂತ ನಮ್ಗಿನ್ನೂ ದುಃಖ ಜಾಸ್ತಿ ಬರ್ತಾ ಇರುತ್ತೆ. ಅದು ನೆನ್ಸ್ಕೊಂಡಿದಂಗೆಲ್ಲ ಫುಲ್ ದುಃಖ ಆಗ್ಬಿಡುತ್ತೆ, ಮತ್ತೆ ಆ ಮನುಷ್ಯ ನಮ್ಗೆ ಸಿಗೋದಿಲ್ಲ ಅಂತ. ಬಟ್ ಇಲ್ಲೇನಾಗಿದೆ, ಮತ್ತೆ ಬೇಕಿದ್ರೆ
ನಾನು ಚಾರ್ಲೆಸ್ ನ ಯಾವಾಗ ಬೇಕೋ ಅವಾಗ ಮೀಟ್ ಆಗ್ಬಹುದು ಅನ್ನುವ ಒಂದು ವಿಷಯ ಅವನಿಗೆ ಗೊತ್ತಾಗಿದೆ, ಅವರಿಗೆ, ಪೀಟರ್ ಅವರಿಗೆ. ಅದಕ್ಕಾಗಿ ಫುಲ್ ಆ ಮೆಂಟಲ್ ಸ್ಟ್ರೆಸ್ ಲಿಂದ ಹೊರಗೆ ಬಂದ್ಬಿಟ್ಟಾರೆ. ಇನ್ನು ನನಗೆ ನೋಡಕ್ಕೆ ಮತ್ತೊಂದು ಚಾನ್ಸ್ ಇದೆ ಅನ್ನಿದ್ಮೇಲೆ ಯಾರಾದ್ರೂ ಯಾಕೆ ದುಃಖ ಪಡಿತಾರೆ? ಆಪ್ಷನ್ ಇದೆ ಅಂದ್ಮೇಲೆ. ಇವಾಗ ಮತ್ತೆ ಆಪ್ಷನ್ ಇಲ್ಲ ಅಂದ್ರೆ ತಾನೇ ದುಃಖ ಬರೋದು. ಇವಾಗ ಮತ್ತೆ ನಂಗೆ ಮೀಟ್ ಆಗಕ್ ಚಾನ್ಸ್ ಇದೆ ಅಂದ್ಮೇಲೆ ಓಕೆ, ನಾನು ಯಾವಾಗ ಬೇಕು ಅವಾಗ ಮೀಟ್ ಆಗ್ತೀನಿ ಅಂದ್ರೆ ಅವನಿನ ಮರಣ ಹೊಂದಿಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಮರಣ ಹೊಂದಿದ್ರು ಕೂಡ ನಾವು ಮತ್ತೆ ಮೀಟ್ ಆಗ್ಬಹುದು. ಈ ತರ ಈ ಒಂದು ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೆ ಬರ್ಬೇಕು. ಅದರ ಸಲುವಾಗನೆ ಇಂಥ ಅದ್ಭುತವಾದ ಗ್ರಂಥ ಅನ್ನೋದು ನಮ್ಗೆ ಸಿಕ್ಕಿದೆ. ಈ ಒಂದು ಮಾನವ ಪ್ರಪಂಚಕ್ಕೆ ಸಿಕ್ಕಿದೆ. ಎಲ್ಲೋ ಬೇರೆ ಕಂಟ್ರಿನಲ್ಲಿ ನಡೆದಿರುವ ಈ ಘಟನೆ ನಂಬರಿಗೆ ಬಂದಿದೆ ಅಂದ್ರೆ, ನಮ್ಗೆ ಈ ಜ್ಞಾನ ಸಿಗ್ತಾ ಇದೆ ಅಂತಂದ್ರೆ, ನಾವು ಕೂಡ ಇದರಿಂದ ನಾವು ಹೊರಗ್ ಬಂದು ಇದೆಲ್ಲ ವಿಷಯ ತಿಳ್ಕೊಂಡು ಆ ಒಂದು ದುಃಖದಿಂದ ಹೊರಗ್ ಬರ್ಬೇಕು. ಮರಣ ಅನ್ನೋದು ಸಹಜ, ಪ್ರತಿಯೊಂದು ಫ್ಯಾಮಿಲಿನಲ್ಲಿ ನಡೀತಾ ಇರುತ್ತೆ. ಇವಾಗ ನಿನ್ನೆ ಕೂಡ ನಾನು ಒಂದು ಮರಣಕ್ಕೆ ಹೋಗ್ಬೇಕಾಯ್ತು. ಅದು ನಮ್ಮ ಸಣ್ಣ ಮಾಮ ಅವರ ಮರಣ. ಅಲ್ಲಿ ಏನ್ ನಡೆದಿದೆ ಗೊತ್ತಾ? ಯಾರಿಗಾದ್ರೂ ಈ ಒಂದು ವಿಷಯ ಅನ್ನೋದು ಮಾಹಿತಿ ಇರಂಗಿಲ್ಲ. ಏನ್ ವಿಷಯ? ಮೇಲೆ ಹೋಗೋದು ಅದೆಲ್ಲ, ಆಮೇಲೆ ಮತ್ತೆ ನಮ್ಮ ಶರೀರ ಇರೋದು, ಇನ್ನೊಂದು ಬಾಡಿಯಿಂದ ನಾವು ಟ್ರಾವೆಲ್ ಮಾಡೋದು, ಅದೆಲ್ಲ ಇದೆ. ಎಲೆಕ್ಟ್ರಿಕ್ ಡಬಲ್ ಅನ್ನು ಬಿಡಿಸ್ಕೋಬೇಕು ಅಂತ ಗೊತ್ತಿರಂಗಿಲ್ಲ. ನಿನ್ನೆ ಏನ್ ನಡೆದಿದೆ ಅಂತಂದ್ರೆ, ಆ ಒಂದು ಸೂಕ್ಷ್ಮ ಶರೀರ, ನಮ್ಮ ಮಾಮ ಅವರದ್ದು ಸೂಕ್ಷ್ಮ ಶರೀರ ಏನಾಗಿದೆ, ಯಾವಾಗ ಆ ವೆಹಿಕಲ್ ನಲ್ಲಿ ಆ ಒಂದು ಬಾಡಿಯನ್ನ ತರ್ತಾ ಇದ್ದಾರೋ ಒಂದು 5 ನಿಮಿಷ ಮುಂಚೆ ಆ ಸೂಕ್ಷ್ಮ ಶರೀರ ಬಂದು ಆ ಮನೆ ಮುಂದ ಹೊಸ್ತಿಲ್ ಮೇಲೆ ಕುಂತ್ಬಿಟ್ಟಿದೆ. ಎದಕ್ಕಾಗಿ? ಅವ್ರ ಬಾಡಿ ಸಲುವಾಗಿ ಅವರೇ ವೇಟ್ ಮಾಡ್ತಾ ಇದ್ದಾರೆ. ಬಾಡಿ ಜೊತೆ ಬಂದಿದ್ದಾರೆ. ಬಾಡಿಯಿಂದ ಮನಿಗ್ ತಲ್ಪಕ್ ಇನ್ನೊಂದು 5 ನಿಮಿಷ ಇದ್ದಾಗ ಬಂದು ಹೊಸ್ತಿಲ್ ಮೇಲೆ ಕುಂತ್ಬಿಟ್ಟಾರೆ. ಕೂತ್ಕೊಂಡು ಅವರು ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಬಾಡಿ ಸಲುವಾಗಿ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅವಾಗ ಈ ವಿಷಯ ನಾನು ಗೈಡ್ ಮಾಡ್ತಾ ಇದ್ದಾಗ, ನಿಮ್ಮ ಎಥ್ರಿಕ್ ಶರೀರವನ್ನು ಬಿಡಿಸ್ಕೊಳ್ರಿ, ನಿಮ್ಗೆ ಮೇಲೆ ಇನ್ನು ಪಯಣವಿದೆ, ಆಸ್ಟ್ರಲ್ ಮಾಸ್ಟರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅವರಿಗೆ. ನಗ್ತಾ ಇದ್ದಾರೆ, ಇವಳಿಗೆ ಹುಚ್ಚಿಡ್ದಿದೆ ಅಂತ ಇದ್ದಾರೆ. ಎಷ್ಟು ಸಾರಿ ಹೇಳಿದ್ರು ಕೂಡ ಅರ್ಥ ಆಗ್ಲಿಲ್ಲ. ಲಾಸ್ಟ್ಗೆ ಎಲ್ಲ ಹೇಳದೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿ, ಅವರ ಒಂದು ಪೂರ್ಣಾತ್ಮಕ್ಕೆ ರಿಕ್ವೆಸ್ಟ್ ಮಾಡಿ, ಆಸ್ಟ್ರಲ್ ಸಹಾಯಕರನ್ನ ಕಳಿಸ್ರಿ, ಇವರಿಗೆ ಅರ್ಥ ಆಗಂಗ ಮಾಡ್ರಿ ಅಂತ ನಾನು ಹೇಳಿದ್ದಾಗ, ಇಬ್ಬರು ಸಹಾಯಕರು ಪ್ಯಾಂಟ್ ಶರ್ಟ್ ಹಾಕೊಂಡು ಆವೇಶದಲ್ಲಿ ಅವರಿಗೆ ಅರ್ಥ ಆಗ ಭಾಷೆದಲ್ಲಿ ಅವ್ರ ಪಕ್ಕಕ್ಕೆ ಕೂತ್ಕೊಂಡು, ಹಂಗಲ್ಲಪ್ಪ, ಇವಾಗ ನಿನ್ ಮರಣ ಆಗ್ಬಿಟ್ಟಿದೆ, ನೀನ್ ಈ ಭೌತಿಕ ದೇಹ ಬಿಟ್ಬಿಟ್ಟಿಯಾ, ಆಯ್ತು, ನಿನ್ನ ಈ ಭೂಲೋಕದಲ್ಲಿ ನಿನ್ ಪ್ರಯಾಣ ಮುಗೀತು, ನೆಕ್ಸ್ಟ್ ನಿನ್ ಪ್ರಯಾಣ ಬೇರೆ ತರ ಇರುತ್ತೆ. ಆ ತರ ಅವ್ರಿಗೆ ಅರ್ಥ ಆಗ ಭಾಷೆನಲ್ಲಿ ನಿಧಾನವಾಗಿ ಸಮಜಾಯಿಸ್ತಾ ಇದ್ರೆ, ಅವಾಗ ಅವ್ರು ಕೇಳಕ, ಅವ್ರ ಕಿವಿ ಕೊಡಕ ಅವಾಗ ಸಿದ್ಧವಾಗ್ಯಾರ ಅಷ್ಟೇ. ಅವ್ರು ನಿಧಾನ 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 ಅದು ಕಂಟ್ರೋಲ್ಗೆ ಬಂದಿದಾರ. ಇದೆಲ್ಲ ನಡೀತು, ಇನ್ನು ಸ್ವಲ್ಪ ನಡೆಯಿತು. ಓಕೆ, ಅದಕ್ಕಾಗಿ ಈ ಒಂದು ಪ್ರತಿಯೊಬ್ಬರು ನೀವು ತಿಳ್ಕೊಂಡಿದ್ ವಿಷಯವನ್ನು ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಈ 1-2-3 ವಿಷಯ ಆದ್ರೂ ಹೇಳಿದ್ರೆ, ಮರಣಾಂತರ ಅವರಿಗೂ ಪ್ರಾಬ್ಲಮ್ ಆಗಂಗಿಲ್ಲ, ನಮಗೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಒಂದು ಇವಾಗ ಈ ಸೆಷನ್ ಬಂದಿದ್ರೆ, ಪೀಟರ್ ಅವರು 2ನೇ ಆಸ್ಟ್ರಲ್ ಟ್ರಾವೆಲ್ಸ್ ಅಲ್ವಾಗ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂಗೆನೆ, ಹಿಂದೂ ಗುರು ಹೇಳಿದಂಗೆನೆ ಬೇಗ ಡಿನ್ನರ್ ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಮಲ್ಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಜಾಸ್ತಿ ಪ್ರಯತ್ನ ಮಾಡಿಲ್ಲ, ನಿದ್ದೆ ಹೋಗ್ಬೇಕು, ನಾನು ಇದೇ ತರ ನಾನ್ ಬಾಡಿ ಹೊರಗೆ ಬರ್ಬೇಕು ಅಂತ ಅಷ್ಟ್ ಜಾಸ್ತಿ ಪ್ರಯತ್ನ ಮಾಡಿಲ್ಲ ಅಂದ್ರೆ ಕೂಡ ಅವ್ರು ಈಸಿಯಾಗಿ ಮಲಗಿದ ಒಂದು ತಕ್ಷಣ ಒಂದು 5 ಮಿನಿಟ್ಸ್ ನಲ್ಲೇ ಅವ್ರ ಬಾಡಿ ಹೊರಗೆ ಬಂದ್ಬಿಟ್ಟಿದೆ. ಏನ್ ಬಾಡಿ? ಆಸ್ಟ್ರಲ್ ಬಾಡಿ, ಸೂಕ್ಷ್ಮ ಶರೀರ ಹೊರಗೆ ಬಂದ್ಬಿಟ್ಟಿದೆ. ಹೊರಗ್ ಬಂದ್ಮೇಲೆ ಅವನು ಇದು ಹಿಂದೂ ಗುರು ಹೇಳ್ತಾರೆ, ಏನ್ ಹೇಳ್ತಾರೆ, ನಾನು 10 ಗಂಟೆಗೆಲ್ಲ ಬರ್ತೀನಿ, ಬಂದು ನಿಮ್ಮನ್ನ ಆಸ್ಟ್ರಲ್ ಟ್ರಾವೆಲಿಂಗ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರಲ್ವಾ.
ಸೊ ಇವ್ರ ಬಾಡಿ ಏನೋ ಇನ್ನೊಂದ್ 5 ನಿಮಿಷ ಮುಂಚೆನೆ ಬಂದ್ಬಿಡುತ್ತೆ, ಅಂದ್ರೆ ಜಾಸ್ತಿ ಎಫರ್ಟ್ ಇಲ್ಲಲ್ಲ. ಅವಾಗಾದ್ರೆ 15 ಮಿನಿಟ್ಸ್ 20 ಮಿನಿಟ್ಸ್ ಆ ತರ ಬೇಕಾಯ್ತು, ಒಂದು ಹಾಫ್ ಎನ್ ಅವರ್ ನಿಂದ ಆ ಪ್ರಾಸೆಸ್ ನಡೆಯಿತು. ಬಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ, ಯಾವುದೇ ಕೆಲಸ ಅಭ್ಯಾಸ ಆಗ್ತಾ ಆಗ್ತಾ ಬಹಳ ಈಸಿ ಆಗ್ಬಿಡುತ್ತೆ. ನಮಗೂ ಅಷ್ಟೇ ಅಲ್ವಾ, ಈ ಭೌತಿಕ ಜೀವನದಲ್ಲಿ ಯಾವ ಕೆಲಸ ಆದ್ರೂ, ಡ್ರೈವಿಂಗ್ ಆಗ್ಲಿ, ಕುಕ್ಕಿಂಗ್ ಆಗ್ಲಿ, ಸ್ವಿಮ್ಮಿಂಗ್ ಆಗ್ಲಿ, ಯಾವ್ದ ಅಭ್ಯಾಸ ಆಗ್ತಾ ಆಗ್ತಾ ಇನ್ನು ನಾವು ಪರ್ಫೆಕ್ಟ್ ಆಗಿ ಆ ಕೆಲಸವನ್ನು ಮಾಡ್ತಾ ಇರ್ತೀವಿ. ಅದೇ ತರ ಇವ್ರಿಗೆ ಕೂಡ ಆ ಹಾಸ್ಟೆಲ್ ಬಾಡಿ ಈ ಸೆಕೆಂಡ್ ಟೈಮ್ ಬಹಳ ಬೇಗ ಹೊರಗ್ ಬಂದ್ಬಿಟ್ಟಿದೆ. ಅಂದ್ರೆ ಬಿಫೋರ್ ಕೂಡ ಅವ್ರು 2-3 ಟೈಮ್ಸ್ ಟ್ರಯಲ್ ಮಾಡಿರ್ತಾರೆ. ಬಂದ್ಬಿಟ್ಟಿದ್ಮೇಲೆ ಅಲ್ಲಿ ಹೊರಗಡೆ ನೋಡ್ತಾರ ರೂಮ್ ನಲ್ಲಿ ನೋಡಿದ್ರೆ ಹಿಂದೂಗುರು ಇರಂಗಿಲ್ಲ. ಯಾಕಂದ್ರೆ ಸೂಕ್ಷ್ಮ ದೇಹದಿಂದನೇ ಅವರು ಸೂಕ್ಷ್ಮ ದೇಹದಿಂದ ಇರ್ತಾರ. ಹಿಂದೂಗುರು ಬಂದಿದ್ರೆ ಕಾಣ್ತಿದ್ರು, ಕಾಣ್ಲಿಲ್ಲ. ರೂಮ್ ನಲ್ಲಿ ಯಾರು ಇಲ್ಲ, ಚಾರ್ಲೆಸ್ ಇಲ್ಲ, ಹಿಂದೂಗುರು ಇಲ್ಲ. ಫಸ್ಟ್ ಟೈಮ್ ಇಬ್ಬರು ಇದ್ರು, ಇವಾಗಿಲ್ಲ. ಏನಪ್ಪಾ ಏನ್ ಕಾಣ್ತಾ ಇಲ್ಲಲ್ಲ, ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ. ವೇಟ್ ಮಾಡಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ ಅವ್ರ ರೂಮ್ ನಲ್ಲೇ. ತಿರುಗಾಡಿ ಮತ್ತೆ ಅನ್ಕೊಂತಾರೆ, ಸುಮ್ನೆ ಇವ್ರೇನಾದ್ರೂ ನನ್ನ ಟೆಸ್ಟ್ ಮಾಡ್ತಾ ಇದಾರೇನೋ, ನನ್ ಪಾಟಿಗೆ ನನ್ ಬಿಟ್ಬಿಟ್ಟು ನಾನೇ ಎಲ್ಲ ತಿರ್ಗಾಡ್ಬೇಕು ಅಂತ ಇವ್ರು ಯೋಚನೆ ಇದೆಯೇನೋ, ನಾನೇ ಟ್ರೈ ಮಾಡೋಣ, ಮತ್ತೆ ನಾನೇ ಮೇಲಿಗೆ ಹೋಗ್ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗ್ಬಿಡೋಣ ಅಂತ ಅನ್ಕೊಂತಾರೆ. ಮತ್ತೆ ಇಲ್ಲ ಬೇಡ, ಇನ್ನೊಂದ್ 5 ಮಿನಿಟ್ಸ್ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾರೆ. ಹತ್ತಾಯ್ತು, ಇನ್ನೂ ಬಂದಿಲ್ಲ. ಇನ್ನೂ 5 ಮಿನಿಟ್ಸ್ ವೇಟ್ ಮಾಡೋಣ ಅಂತ ನೋಡಿ 10:05 ಆಗಿದ್ದಾಗ ಅವಾಗ ಹಿಂದೂಗುರು ಬರ್ತಾರೆ. ಬಂದು ಮಾತಾಡಿಸ್ತಾರೆ. ಏನ್ ವೇಟ್ ಮಾಡ್ತಾ ಇದೀಯಾ, ನನ್ ಸಲುವಾಗಿ ಕಾಯ್ತಾ ಇದೀಯಾ, ನಾನ್ ಬರಲ್ಲ ಅಂತ ಅನ್ಕೊಂಡಿಯಲ್ಲ ನೀನು ಅಂತಂದ್ರೆ, ಹೌದು ಅಂತ. ಇಲ್ಲ ಇಲ್ಲ, ನನ್ಗ ಸ್ವಲ್ಪ ಲೇಟ್ ಆಯ್ತು. ಯಾಕಂತಂದ್ರೆ ಅಲ್ಲಿ ಬೆಳಗ್ಗೆ ಒಬ್ರು ಮರಣ ಹೊಂದಿದ್ದಾರೆ, ನನ್ ಫ್ರೆಂಡ್. ಯಾರ ಫ್ರೆಂಡು? ಹಿಂದೂ ಗುರು ಅವ್ರ ಫ್ರೆಂಡ್. ನನ್ ಫ್ರೆಂಡ್ ಅವ್ರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಸೊ ಅವರಿಗೆ ಸಹಾಯ ಮಾಡಕ್ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾರೆ. ಯಾಕೆ ಲೇಟ್ ಆಯ್ತು ಅಂತಂದ್ರೆ, ಅವ್ರ ಫ್ರೆಂಡಿಗೆ ಇದೆಲ್ಲ ಜ್ಞಾನ ಇರೋದಿಲ್ಲಲ್ಲ. ಅವರು ಬಹಳ ವರ್ಷದಿಂದ ಅನಾರೋಗ್ಯದಿಂದ ಇರ್ತಾರೆ ಮಂಚದ ಮೇಲೆ. ಆದ್ರೂ ಅವ್ರಿಗೆ ಇನ್ನೂ ಬದುಕ್ಬೇಕು ಅಂತ ಆಸೆದಿಂದ ಆ ಒಂದು ಬಾಡಿಯನ್ನ ಅದೇ ವಿಲ್ ಪವರ್ ಇಂದ ಅವ್ರು ಪ್ರೊಟೆಕ್ಟ್ ಆಗ್ತಾ ಇರ್ತಾರೆ, ಮರಣ ಹೊಂದೋದಿಲ್ಲ. ಆದ್ರೆ ಇವಾಗ ಇವತ್ ಬೆಳಗ್ಗೆ ಆಯ್ತು, ಎಕ್ಸ್ಪೈರ್ಡ್ ಆದ್ರು. ದೇಹ ಯಾವಾಗಾದ್ರೂ ಪೂರ್ತಿ ಅನಾರೋಗ್ಯವಾಗಿರ್ತದೋ, ಇನ್ನು ಸರ್ವೈವ್ ಆಗಕ ಚಾನ್ಸ್ ಇಲ್ಲೋ, ಅವಾಗ ದೇಹ ಏನ್ ಮಾಡುತ್ತೆ ಅಂದ್ರೆ ಆ ಸೂಕ್ಷ್ಮ ಶರೀರವನ್ನು ಮತ್ತೆ ಈ ಎತ್ರಿಕನ್ನು ಹೊರಗೆ ತಳ್ಳಿಬಿಡುತ್ತೆ, ಬಲವಂತವಾಗಿ ತಳ್ಳಿಬಿಡುತ್ತೆ. ಅವಾಗ ಈ ಎತ್ರಿಕೆಗೆ ಅರ್ಥ ಆಗಲ್ಲ, ಅದಕ್ಕೆ ಯಾವ್ದೋ ಒಂದು ಬಾಡಿ ಬೇಕಂತ ಸೂಕ್ಷ್ಮ ಶರೀರಕ್ಕೆ ಸುತ್ಕೊಂಡ್ ಬಿಡುತ್ತೆ. ಅದೇ ಇಲ್ಲಿ ಆಗಿತ್ತೆ, ನನ್ನ ಫ್ರೆಂಡ್ ವಿಷಯನಲ್ಲಿ ಕೂಡ ಅದೇ ಆಗಿತ್ತೆ. ಆದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಈ ಒಂದು ಎತ್ರಿಕ್ ಶರೀರವನ್ನು ಬಿಡಿಸ್ಕೋ ಅಂತ ಆ ಸಂಕಲ್ಪ ಪ್ರಯತ್ನವನ್ನು ಮಾಡಿ 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 ಬೇಗ ಅರ್ಥ ಆಗಿಲ್ಲ. ಅದು ಅರ್ಥ ಆಗಿ ಅವರು ಬಿಡಿಸ್ಕೊಂಬಕ್ಕೆ ಇಷ್ಟು ಟೈಮ್ ಆಯ್ತು, ನನ್ಗೆ ಲೇಟ್ ಆಯ್ತು. ಇವಾಗ ಓಕೆ ಪರವಾಗಿಲ್ಲ, ಬಿಡಿಸ್ಕೊಂಡ್ ಬಿಟ್ರು, ಅದು ಹೋಯ್ತು. ಹಾಸ್ಟೆಲ್ ಸಹಾಯಕರು ಬಂದ್ರು, ಅವರಿಗೆ ನಾನು ಇವ್ರನ್ನ ಒಪ್ಸಿಬಿಟ್ಟಿನಿ, ಇನ್ನು ಅವ್ರು ನೋಡ್ಕೊಂತಾರೆ, ಇವಾಗ ನಾನ್ ಬಂದ್ಬಿಟ್ಟಿನಿ ಅಂತ ಹೇಳ್ತಾರೆ. ಸರಿ, ಇದೆಲ್ಲ ಮುಗೀತು. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, ಮತ್ತೆ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂತ ಇದೀಯ ಅಂತ ಕೇಳ್ತಾರೆ. ನೀವ್ ಎಲ್ಲಿಗಂದ್ರೆ ಅಲ್ಲಿಗೆ ಅಂತಂದ್ರೆ, ಇವಾಗ ನಿನ್ಗ ಒಂದು ಹಾಸ್ಟೆಲ್ ತಲಕಂತೂ ನಾನು ತೋರ್ಸಿದ್ದೀನಲ್ಲ, ಎಲ್ಲ ತಳೆಗಳ ಬಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಏನು ಸಪ್ತ ಭೂಮಿಕಗಳಿರುತ್ತೆ, ಆ ಒಂದಕ್ಕಿಂತ ಒಂದರ ಹೈಯರ್ ಡೆನ್ಸಿಟಿ, ಕೆಳಗಿಂದು ಜಾಸ್ತಿ ಡೆನ್ಸಿಟಿ, ಆಮೇಲೆ ಡೆನ್ಸಿಟಿ ಕಡಿಮೆ ಆಗ್ತಾ ಸಾಂದ್ರತೆ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳಿದಿನಲ್ಲ. ಕೆಳಗಿಂದ ಮೇಲೆ ಒಂದನೇ ತಲದಿಂದ ಎರಡನೇ ತಲದಿಂದ ಮೂರನೇ ತಲಕ್ಕೆ ಯಾವ ತರ ಹೋಗ್ಬೇಕು ಅನ್ನೋದು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಇವತ್ತು ಅಂತಂದ್ರೆ, ಸರಿ ಅಂತ ಓಕೆ ಅಂತ ಹೇಳ್ತಾರೆ. ಆಕ್ಚುಲಿ ನಾವೇನ್ ಹೇಳಿವಿ ಇಲ್ಲಿ, ಏನ್ ಹೇಳಿದಾರ ಗುರು ಅಂತಂದ್ರೆ, ಒಂದು ತಲೆ ಮೇಲೆ ಒಂದು ಒಂದು ಹಿಂಗ ಮೇಲೆ ಮೇಲೆ ಇರ್ತಾವ ಅಂತ ಹೇಳಿದೀನಿ. ಆದ್ರೆ ಆ ತರ ಇರೋದಿಲ್ಲ. ನಿನ್ಗ ಅರ್ಥ ಆಗೋಸ್ಕರ ನಾನು ಆ ತರ ಮೇಲೆ 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 ಅಂತ ತೋರ್ಸಿದೀನಿ. ಎಲ್ಲವೂ ಇಲ್ಲೇ ಇರ್ತವ, ಆದ್ರೆ ಅದರ ಸಾಂದ್ರತೆ ಬೇರೆ, ಅದಕ್ಕಾಗಿ ನಮ್ಗೆ ಅದು ಅರಿವು ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ಎಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತಂದ್ರೆ, ನಾವು ಲಂಡನ್ ಇಂದನೇ ಸ್ಟಾರ್ಟ್ ಮಾಡೋಣ, ಫಸ್ಟ್ ಲಂಡನ್ಗೆ ಹೋಗೋಣ ಅಂತ ಹೇಳ್ತಾರೆ. ಲಂಡನ್ಗೆ ಹೋಗೋಣ, ಸರಿ ಹೋಗೋಣ. ಯಾಕೆ ಡೈರೆಕ್ಟ್ ಆಗಿ ಇಲ್ಲಿಂದ ಕೂಡ ನೀವು ಅಷ್ಟಲ್ ಲೋಕಕ್ಕೆ ಹೋಗ್ಬಿಡ್ಬೋದು, ಎಲ್ಲಿ ಬೇಕೆ ಅಲ್ಲಿ ಹೋಗ್ಬೋದು. ಆದ್ರೆ ಲಂಡನ್ ಇಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಓಕೆ ಅಂತ ಮತ್ತೆ ಸೇಮ್ ಸಮುದ್ರಯಾನ ಮಾಡಿ ಲಂಡನ್ಗೆ 1 ನಿಮಿಷದಲ್ಲಿ ತಲುಪ್ ಬಿಡ್ತಾರ ಅವ್ರು.
ಎಲ್ಲಿ ಲ್ಯಾಂಡ್ ಆಗ್ಬೇಕು, ಎಲ್ಲಿ ಲ್ಯಾಂಡ್ ಆಗ್ಬೇಕು ಅಂದ್ರೆ ಅವರಿಗೆ ಆಕ್ಚುಲಿ ಪಿಕಡಿಲ್ಲಿ ಸರ್ಕಲ್ ಅಂತ ಲಂಡನ್ ನಲ್ಲಿ ಒಂದು ಸರ್ಕಲ್ ನಲ್ಲಿ ಅಲ್ಲಿ ಕೆಲಸ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಬಟ್ ಅಲ್ಲಿ ಲ್ಯಾಂಡ್ ಆಗ್ಬೇಕಂದ್ರೆ ಅಲ್ಲಿ ಬಹಳ ಹೆವಿ ಟ್ರಾಫಿಕ್ ಇರುತ್ತೆ. ಹೆವಿ ಟ್ರಾಫಿಕ್ ಇದ್ರೆ ಏನಾಗುತ್ತೆ, ಮೇಲಿಂದ ಅವರು ಸೂಕ್ಷ್ಮ ಶರೀರ ಆ ಟ್ರಾಫಿಕ್ ನಲ್ಲಿ ಲ್ಯಾಂಡ್ ಆದಾಗ ಏನಾಗುತ್ತೆ, ವೆಹಿಕಲ್ಸ್ ಸರ ವೆಹಿಕಲ್ಸ್ ಹೋಗ್ತಾನೆ ಇರ್ತಾವ. ಹೆವಿ ಟ್ರಾಫಿಕ್ ಇದ್ದಾಗ ಹೋಗ್ತಾ ಇರುವಾಗ ಇವನಿಗೆ ಕಂಪ್ಲೀಟ್ ನಾನ್ ಸೂಕ್ಷ್ಮ ಶರೀರ ಅಂತ ಅವೇರ್ನೆಸ್ ನಲ್ಲಿ ಇದ್ರೆ ಏನಾಗುತ್ತೆ, ಅದು ಏನು ಅನ್ಸೋದಿಲ್ಲ, ಭಯ ಆಗೋದಿಲ್ಲ. ಯಾವಾಗ ಸ್ವಲ್ಪ ಅರೆ ನನ್ ಮೇಲಿಂದ ಒಂದು ವೆಹಿಕಲ್ ಹೋಗ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಭಯ ಆಗುತ್ತೆ. ಭಯ ಯಾವಾಗ ಆಗುತ್ತೋ ಸೂಕ್ಷ್ಮ ಶರೀರಕ್ಕೆ, ಸಡನ್ ಆಗಿ ಇಲ್ಲಿ ಈ ಒಂದು ಭೌತಿಕ ದೇಹ ಏನ್ ರೆಸ್ಟ್ ಮಾಡ್ತಾ ಇರುತ್ತ ಅಲ್ಲ, ಅದರಿಂದ ಸಿಗ್ನಲ್ ಸೂಕ್ಷ್ಮ ಶರೀರಕ್ಕೆ ಹೋಗ್ಬಿಟ್ಟು ಸೂಕ್ಷ್ಮ ಶರೀರವನ್ನು ಬ್ಯಾಕ್ ಕರ್ಸ್ಕೊಂಡ್ ಬಿಡುತ್ತೆ. ಅದು ಸೂಕ್ಷ್ಮ ಶರೀರ ಹೋಗಿ ಮತ್ತೆ ಈ ಒಂದು ಭೌತಿಕ ಶರೀರನಲ್ಲಿ ಮರ್ಜ್ ಆಗ್ಬಿಡುತ್ತೆ. ಅದಕ್ಕೆ ಈ ಒಂದು ಹಾಸ್ಟೆಲ್ ಟ್ರಾವೆಲ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅದಕ್ಕಾಗಿ ನೀನು ಭಯ ಪಡ್ಬಾರ್ದಂದ್ರೆ ನಾವೊಂದು ಪ್ರಶಾಂತ ವಾತಾವರಣದಲ್ಲಿ ಲ್ಯಾಂಡ್ ಆಗ್ಬೇಕು ಅಂತ ಹೇಳಿ ಹೈಡ್ ಪಾರ್ಕ್ ಅಂತ ಒಂದು ಪಾರ್ಕ್ ಇರುತ್ತೆ. ಆ ಪಾರ್ಕ್ ನಲ್ಲಿ ಇವರು ನಿಧಾನವಾಗಿ ಲ್ಯಾಂಡ್ ಆಗ್ತಾರೆ. ಇವ್ರು ಸೂಕ್ಷ್ಮ ಶರೀರ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ. ಯಾವಾಗಾದ್ರೂ ಈ ಸೂಕ್ಷ್ಮ ಶರೀರ ಭಯ ಪಡುತ್ತೋ ನಮ್ಗೆ ಇಲ್ಲಿ ಭೌತಿಕ ದೇಹದಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇವಾಗ ಯಾವಾಗಾದ್ರೂ ನಿದ್ದೆನಲ್ಲಿ ಅವಾಗವಾಗ ನಮ್ಗೆ ಆಗ್ತಿರುತ್ತೆ, ಹಾರ್ಟ್ ಬೀಟ್ ಸಡನ್ ಆಗಿ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರದ್ದು ಏನು ಅರ್ಥ ಅಂತಂದ್ರೆ ಸೂಕ್ಷ್ಮ ಶರೀರ ಅಲ್ಲಿ ಹೆದರ್ಕೊಂಡಿದೆ ಏನೋ ನೋಡಿ ಅಂತ ಅರ್ಥ. ಇನ್ನೊಂದು ಕೂಡ ಆಗುತ್ತೆ, ಕೆಟ್ಟ ಕನ್ಸು ಬರುತ್ತೆ. ಅದು ನಮ್ ಜೀವನಕ್ಕೆ ಸಂಬಂಧನೇ ಇರೋದಿಲ್ಲ ಅಂತ ಒಂದು ಕೆಟ್ಟ ಕನ್ಸು ಬಂದು ಸಡನ್ ಆಗಿ ನಾವು ಎಚ್ಚರ ಆಗ್ಬಿಡ್ತೀವಿ. ಆ ವಿಷಯದಲ್ಲಿ ಕೂಡ ಏನ್ ತಿಳಿಬೇಕು ಅಂತಂದ್ರೆ ನಮ್ ಸೂಕ್ಷ್ಮ ಶರೀರ ಯಾವುದೋ ಒಂದು ಪ್ಲೇಸ್ ನಲ್ಲಿ ಹೋಗಿ ಅಲ್ಲಿ ಭಯ ಪಟ್ಟಿದೆ ಯಾವುದೋ ವಿಷಯಕ್ಕೆ. ಅದಕ್ಕಾಗಿ ಇಲ್ಲಿ ಏನಾಗಿದೆ, ಒಂದು ನಮ್ಗೆ ಕೆಟ್ಟ ಕನ್ಸು, ಪೀಡಕಲ ಅಂತಾರಲ್ಲ, ಅದು ಬಂದಿದೆ ಅಂತ ಅರ್ಥ. ಯಾವಾಗ ಭಯ ಅನ್ನೋದು ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಹುಟ್ಟುತ್ತೋ ಇಲ್ಲಿ ಈ ಒಂದು ಭೌತಿಕ ಶರೀರದಲ್ಲಿ ಫಿಸಿಕಲ್ ಆಗಿ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಕನೆಕ್ಷನ್ ಇರುತ್ತೋ. ಸೊ ಈ ಭಯ ಅನ್ನೋದು ಫಸ್ಟ್ ಹೋಗಿದ್ರೇನೆ ನಾವು ಮುಂದಕ್ಕೆ ಹೋಗಕ ಚಾನ್ಸ್ ಇರುತ್ತೆ. ಸೊ ಇವರು ಓಕೆ, ಅಲ್ಲಿ ಒಂದು ಪಾರ್ಕ್ ನಲ್ಲಿ ಲ್ಯಾಂಡ್ ಆಗಿದ್ಮೇಲೆ ಅವ್ರು ನಡ್ಕೊಂತ ಸ್ಟ್ರೀಟ್ ನಲ್ಲಿ ಹೋಗ್ತಾ ಇರ್ತಾರೆ, ಒಂದು ಬೀದಿನಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಟ್ರಾಫಿಕ್ ಅಂತೂ ಇರುತ್ತಲ್ಲ, ಎಲ್ಲರ ಮನುಷ್ಯರು ನಡ್ಕೊಂಡ್ ಬರ್ತಾ ಇರ್ತಾರೆ. ಮತ್ತೆ ಅವರಿಂದ ಇವ್ರು ಹಂಗೆ ಪಾಸ್ ಆಗ್ತಾ ಇರ್ತಾರೆ. ಅವ್ರ ಭೌತಿಕ ಶರೀರದಿಂದ ಇವ್ರು ಪಾಸ್ ಆಗ್ತಾನೆ ಇರ್ತಾರೆ. ಒಂಥರ ಶೇಕಿಂಗ್ ಅಂತೂ ಗೊತ್ತಾಗ್ತಾ ಇರುತ್ತೆ, ಆ ಒಂದು ಸ್ಪರ್ಶ ಅನ್ನೋದು. ಅದಕ್ಕಾಗಿ ಹಿಂದೂಗುರು ಏನ್ ಮಾಡ್ತಾರೆ, ಸ್ವಲ್ಪ ಮೇಲೆ ಎತ್ತರನಲ್ಲಿ ಎಲ್ಲ ನಡೀತಾ ಇರ್ತಾರಲ್ಲ ಮನುಷ್ಯರು, ಸ್ವಲ್ಪ ಎತ್ತರ ಮೇಲೆ ಇವರು ಹಾರ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಟ್ರಾಫಿಕ್, ಅದೆಲ್ಲ ಇಷ್ಟ ಇಲ್ಲ. ಅವ್ರನ್ನ ನೋಡಿ ಇವ್ರು ಕೂಡ ಏನ್ ಮಾಡ್ತಾರೆ, ನಾನ್ ಕೂಡ ಮೇಲೆ ಹೋಗ್ಬೇಕು ಅಂದ ತಕ್ಷಣ ಇವ್ರು ಕೂಡ ಮೇಲೆ ಹೋಗ್ಬಿಡ್ತಾರೆ. ಹೋಗಿ ಆ ತರ ಒಂದ್ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಆ ಬಿಲ್ಡಿಂಗ್ ಅಪ್ಪರ್ ಮೇಲೆ ಫ್ಲೋರ್ ನಲ್ಲಿ ಹೋಗ್ಬಿಡ್ತಾರೆ. ಹೋಗಿ ಅಲ್ಲಿ ಕಾರಿಡಾರ್ ಇರುತ್ತೆ. ಇವಾಗ ಲಾಡ್ಜಿನಲ್ಲಿ ಯಾವ ತರ ಕಾರಿಡಾರ್ ಇರುತ್ತೆ, ಇಲ್ಲ ಲೈನ್ ಆಗಿ ರೂಮ್ಸ್ ಇರುತ್ತಲ್ಲ, ಆ ತರ ಇರುತ್ತೆ. ಆ ಕಾರಿಡಾರ್ ನಲ್ಲಿ ಲ್ಯಾಂಡ್ ಆಗ್ತಾರೆ ಮೇಲೆ. ಆ ವರಂಡಾನಲ್ಲಿ ಲ್ಯಾಂಡ್ ಆಗಿದ್ಮೇಲೆ ಲೈನ್ ಬಾಗಿಲುಗಳು ಇರ್ತವೆ. ಒಂದ್ ರೂಮ್ ನಲ್ಲಿ ಹೋಗಿ ನೋಡ್ತಾರೆ, ಯಾರೋ ಮನುಷ್ಯರು ಇರ್ತಾರೆ, ಹೊರಗ್ ಬಂದ್ಬಿಡ್ತಾರೆ. ನೆಕ್ಸ್ಟ್ ಹೋಗಿ ಇನ್ನೊಂದ್ ರೂಮ್ ನಲ್ಲಿ ಹೋಗ್ಬಿಡ್ತಾರೆ. ಡೋರ್ಸ್ ಎಲ್ಲ ಕ್ಲೋಸ್ ಇರುತ್ತೆ, ಬಟ್ ಇವ್ರು ಒಳಗ್ ಹೋಗಿ ಹೊರಗ್ ಬರ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಏನ್ ಮಾಡ್ತಾರೆ, ಯಾಕಂದ್ರೆ ಅದು ಭೌತಿಕ ತಲ ಲಂಡನ್ ಅದು. ಆಮೇಲೆ ಇನ್ನೊಂದು ರೂಮ್ ನಲ್ಲಿ ಹೋಗಿದ್ಮೇಲೆ ಅದು ರೂಮ್ ಖಾಲಿ ಇರುತ್ತೆ. ಓಕೆ, ಇದು ಬೆಸ್ಟ್ ಇದೆ ನಮ್ಗ ಟ್ರಯಲ್ ಮಾಡಕ್ಕೆ ಅಂತೇಳಿ ಆ ರೂಮ್ ನಲ್ಲಿ ಹೋಗಿ ಆರಾಮಾಗಿ ನಿಂತ್ಕೊಂಡ್ ಬಿಡ್ತಾರೆ. ಅವಾಗ ಹಿಂದೂಗುರು ಹೇಳ್ತಾರೆ, ನೋಡು ನೀನು ಎಷ್ಟು ಈಸಿ ಗೊತ್ತಾ, ಫಸ್ಟ್ ತಲದಿಂದ ಎರಡನೇ ತಲದಿಂದ ಮೂರನೇ ತಲಕ್ಕೆ ಹೋಗೋದು ಬಹಳ ಈಸಿ. ಆದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು, ಒಂದು ದೃಢವಾದ ಸಂಕಲ್ಪವನ್ನು ತಗೋಬೇಕು, ನಾನು ಈ ತಲಕ್ಕೆ ಹೋಗ್ಬೇಕು ಅಂತ ಕಣ್ಣು ಮುಚ್ಕೊಂಡು ನೀನು ಸಂಕಲ್ಪವನ್ನು ತಗೋಬೇಕು. ಆದ್ರೆ ನಿನ್ಗ ಪ್ರಾಕ್ಟೀಸ್ ಇಲ್ವಲ್ಲ, ಅದಕ್ಕೆ ಏನ್ ಮಾಡು, ನನ್ ಕೈಯನ್ನ ಹಿಡ್ಕೊಂಡ್ಬಿಡು, ನಾನ್ ಸಂಕಲ್ಪ ಮಾಡ್ತೀನಿ. ಆದ್ರೆ ನನ್ನ ಸಂಕಲ್ಪ ನಿನ್ ಸಂಕಲ್ಪನು ಡಾಮಿನೇಟ್ ಮಾಡ್ಬೇಕು. ಒಂದ್ ವೇಳೆ ನಿನ್ಗೆ ಒಳಗಡೆ ಡೌಟ್ ಇತ್ತು, ನಾನು ಹೋಗ್ತೀನೋ ಇಲ್ಲೋ, ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಕೂಡ ನಿನ್ಗೆ ಇರ್ಬೋದು. ಅದಕ್ಕಾಗಿ
ಇಲ್ಲಿ ನಿನ್ ಸಂಕಲ್ಪಕ್ಕಿನ್ನ ನನ್ ಸಂಕಲ್ಪ ಡಾಮಿನೇಟ್ ಮಾಡ್ಬೇಕು ಅಂತ ಕೂಡ ನೀನ್ ಅನ್ಕೋ ಫಸ್ಟೇ, ಅವಾಗ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಕೈ ಹಿಡ್ಕೊಂಡ್ಬಿಡ್ತಾನೆ. ಕೈ ಹಿಡ್ಕೊಂಡಿದ್ಮೇಲೆ ಕಣ್ ಮುಚ್ಕೊಂಡು ಇಬ್ರು ಸಂಕಲ್ಪ ಮಾಡ್ಕೊಂತಾರೆ. ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಸುತ್ತ ಇರುವ ಈ ಒಂದು ಆ ರೂಮ್ ನಲ್ಲಿ ಎಲ್ಲ ಟೇಬಲ್, ಚೇರು, ಮಂಚ ಅವೆಲ್ಲ ಇರ್ತಾವಲ್ಲ, ಗೋಡೆಗಳು ಇವೆಲ್ಲ ಏನಾಗ್ತಾವ, ನಿಧಾನವಾಗಿ ಕರಗೋಗ್ಬಿಟ್ಟಿದಂಗೆ ಕಾಣ್ತಾ ಇರುತ್ತೆ. ಒಂಥರ ಬೂಸ್ ಬೂಸ್ ಆಗ್ಬಿಟ್ಟು, ಬ್ಲರ್ ಆಗ್ಬಿಟ್ಟು, ಅವೆಲ್ಲ ಮೆಲ್ಲಿಗೆ ಹಿಂಗ ಎಲ್ಲ ಕರಗೋಗ್ಬಿಟ್ಟು ಬೇರೆ ವಾತಾವರಣ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ಇಂಡಿಕೇಶನ್ ಏನು, ಈ ತಲದಿಂದ ನಾವು ಬೇರೆ ತಲಕ್ ಹೋಗ್ತಾ ಇದೀವಿ. ಈಗ ಲಿಫ್ಟ್ ನಲ್ಲಿ ಒಂದು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಯಾವ ತರ ಹೋದ್ರೆ ನಮ್ಗ ಹೊರಗಿದ್ದಿದ್ದು ಕಾಣಿಸ್ತಾ ಇರುತ್ತಲ್ವ, ಅದೇ ತರ ಇಲ್ಲಿ ಸುತ್ತ ಇರುವುದೆಲ್ಲ ಬ್ಲರ್ ಆಗ್ಬಿಟ್ಟು ಮಂಜಾಗ್ಬಿಟ್ಟು ಅವು ಮೆಲ್ಲಿಗ ಕರಗಿ ಹೋಗ್ಬಿಟ್ಟಿದಂಗೆ ಕಾಣ್ತಾ ಇರುತ್ತೆ. ಎಲ್ಲ ಡಿಸಪಿಯರ್ ಆಗ್ಬಿಡುತ್ತೆ. ಅವು ಟೇಬಲ್ಸ್ ಕಾಣೋದಿಲ್ಲ, ಚೇರ್ಸ್ ಕಾಣೋದಿಲ್ಲ, ಏನೂ ಇರೋದಿಲ್ಲ, ಎಲ್ಲ ಡಿಸಪಿಯರ್ ಆಗ್ಬಿಡುತ್ತೆ. ಡಿಸಪಿಯರ್ ಆಗ್ಬಿಟ್ಟು ಅಲ್ಲಿ ಏನಿರುತ್ತೆ, ಅವ್ರು ಯಾವ ತಲಕ್ ಹೋಗ್ತಾರಲ್ಲ ಅವ್ರು ಡೈರೆಕ್ಟ್ ಏನ್ ಮಾಡ್ತಾರ, ಸೂಕ್ಷ್ಮ ಪ್ರಪಂಚದಲ್ಲಿ, ಆಸ್ಟ್ರಲ್ ವರ್ಲ್ಡ್ ನಲ್ಲಿ 2ನೇ ತಲಕ್ ಹೋಗಿ ಲ್ಯಾಂಡ್ ಆಗ್ತಾರ. ಅವ್ರು ಅದೇ ತರ ಸಂಕಲ್ಪ ಮಾಡ್ಕೋತಾರ, ಸೆಕೆಂಡ್ ತಲಕ್ಕೆ ಹೋಗ್ಬೇಕು ಅಂತ. ಸೆಕೆಂಡ್ ತಲಕ್ಕೆ ಹೋಗಿ ಲ್ಯಾಂಡ್ ಆಗ್ತಾರ. ಅಲ್ಲಿ ಏನಿರುತ್ತೆ ಅಂದರೆ, ಒಂದು ಫೀಲ್ಡ್, ಒಂದು ಹೊಲ ತರ ಇರುತ್ತೆ, ಅಲ್ಲಿ ಹೋಗಿ ಅವರು ಲ್ಯಾಂಡ್ ಆಗ್ತಾರೆ. ಒಂದು ಗ್ರಾಮ, ಒಂದು ಹೊಲದಲ್ಲಿ ಲ್ಯಾಂಡ್ ಆಗ್ತಾರೆ. ಈ ಹೊಲಗಳು, ಪ್ರಶಾಂತ ವಾತಾವರಣ, ಇವೆಲ್ಲ 2ನೇ ತಲ ಅಂತಾನೆ ನಮ್ಗೆ ಇಷ್ಟಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಒಂದು ತರ ಪ್ರಶಾಂತ ವಾತಾವರಣ ಇರುತ್ತೆ ಅಲ್ಲಿ. ಆದ್ರೆ ಹಿಂದೂಗುರು ಹೇಳ್ತಾನೆ, ಈಗ ನೋಡು ಸ್ವಲ್ಪ ಕೇಳು ಸೌಂಡ್ ಕೇಳ್ತಾ ಇದೆನಾ, ಏನಾದ್ರು ಲಂಡನ್ ಸೌಂಡ್ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಆ ಟ್ರಾಫಿಕ್ ಸೌಂಡ್ಸ್, ಆ ಲಂಡನ್ ನಲ್ಲಿರುವ ಎಲ್ಲ ಹೋರಾಹೋರಿ ಎಲ್ಲ ಕೇಳ್ತಾ ಇರುತ್ತೆ, ಬಹಳ ಸೂಕ್ಷ್ಮವಾಗಿ ಕೇಳ್ತಾ ಇರುತ್ತೆ. ಅದೇ 1ನೇ ತಲದಲ್ಲಿ ಅಲ್ಲಿ ಕೂಡ ಲಂಡನ್ ಇರುತ್ತಲ್ವಾ, ಆಸ್ಟ್ರಲ್ ಲಂಡನ್, ಸೂಕ್ಷ್ಮವಾದ ರೂಪದಲ್ಲಿ ಲಂಡನ್ ಇರುತ್ತೆ, ಅಲ್ಲಿ ಬಹಳ ಜಾಸ್ತಿ ಕೇಳುತ್ತೆ. ಆದ್ರೆ ಅದಕ್ಕಾಗಿ ಇವ್ರು ಏನ್ ಮಾಡ್ಯಾರ, ಸೆಕೆಂಡ್ ತಲಕ್ಕೆ ಹೋಗ್ಬಿಟ್ಟಾರೆ ಡೈರೆಕ್ಟ್. ಅಲ್ಲಿ ಸ್ವಲ್ಪ ಮಾತ್ರ ಕೇಳ್ತಾ ಇದೆ, ಪ್ರಶಾಂತವಾದ ವಾತಾವರಣ ಇದೆ, ಹೊಲ ಇದೆ, ಎಲ್ಲ ಇದೆ. ಅಲ್ಲಿ ಮತ್ತೆ ಹಾರ್ತಾ ಆ ಗ್ರಾಮದಲ್ಲಿ ಏನೇನಿದೆ ನೋಡೋಣ ಅಂತ ನೋಡಕ್ಕೆ ಹೋಗ್ತಾರೆ. ಇದು ಕೂಡ ಭೌತಿಕವಾದ ಲಂಡನ್ಗೆ ಆಸ್ಟ್ರಲ್ ರೂಪ ಇದು ಕೂಡ. ಸೊ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನೆಲಕ್ಕೆ 1 ಅಡಿ ಎತ್ತರ ಇವ್ರು ಹಾರ್ತಾ ಎಲ್ಲ ನೋಡ್ತಾ ಇರ್ತಾರೆ. ಅದು ಆಸ್ ಯೂಶುವಲ್ ಗ್ರಾಮ ತರನೇ ಇದೆ, ಆದ್ರೆ ಅಲ್ಲಿ ಶಾಪ್ಸ್ ಇದೆ, ಅಂಗಡಿಗಳು ಇದೆ, 2 ಸಿನಿಮಾ ಹಾಲ್ಸ್ ಇದೆ, ಮತ್ತೆ ಒಂದು ದೊಡ್ಡ ಹೋಟೆಲ್ ಇದೆ. ಆಕ್ಚುಲಿ ಗ್ರಾಮದಲ್ಲಿ ಹೋಟೆಲ್ ಇರುತ್ತಾ, 5 ಸ್ಟಾರ್ ಅಂಡ್ 7 ಸ್ಟಾರ್ ಹೋಟೆಲ್ಸ್ ಇರ್ತಾವಲ್ಲ ಬಹಳ ದೊಡ್ಡವು, ಅವು ಎಲ್ಲಿರುತ್ತೆ, ಸಿಟೀಸ್ ನಲ್ಲಿ ಇರುತ್ತೆ, ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಮಾತ್ರ ಇರುತ್ತೆ. ಆದ್ರೆ ಇಲ್ಲಿ ಏನಿದೆ, ಗ್ರಾಮದಲ್ಲಿದೆ ಒಂದು ಹೋಟೆಲ್ ಇದೆ ದೊಡ್ಡದು. ಎಷ್ಟೋ ದೂರವರೆಗೆ ದೊಡ್ಡ ಮನೆಗಳು, ಸಣ್ಣ ಮನೆಗಳು ಎಲ್ಲವೂ ಇದೆ. ಆ ಒಂದು ಮನೆ ಮುಂದೆ ಲಾನ್ ಇದೆ, ದೊಡ್ಡ ಲಾನ್ ಇದೆ. ಆ ಲಾನ್ ಅಲ್ಲಿ ಎಷ್ಟೋ ಜನ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನಾಯಿಗಳು ಓಡಾಡ್ತಾ ಇದ್ದಾವೆ, ಇವೆಲ್ಲ ಕಾಣ್ತಾ ಇದ್ದಾವೆ. ಆದ್ರೆ ಅಲ್ಲಿ ವರ್ಕ್ ಮಾಡೋರು ಕೂಡ ಎಷ್ಟೋ ಖುಷಿಲಿಂದ ಮಾಡ್ತಾ ಇದ್ದಾರೆ ಅಂತ, ಏನೋ ಒಂದ್ ಮಾಡ್ಬೇಕಲ್ಲಪ್ಪ ನಮ್ಮ ಹೊಟ್ಟೆ ತಿಪ್ಪಲ್ಗ ಅಂತ ಹೇಳಿ ಮಾಡ್ತಾ ಇಲ್ಲ. ಇವಾಗ ಇಲ್ಲಿ ಈ ಈ ಡೈಲಿ ವೇಸ್ ಕೂಲಿ ಅವ್ರು ಯಾರಿರ್ತಾರಲ್ಲ, ಇಲ್ಲಿ ಮಾಡ್ತಾರಲ್ವಾ, ಆ ಪರ್ ಡೇ 500 700 ತಗೊಂಡ್ ಮಾಡ್ತಾ ಇರ್ತಾರೆ ಹೊಲಗಳಲ್ಲಿ ಕೆಲ್ಸ. ಏನೋ ಮಾಡ್ಬೇಕು ಅಂತ ಸ್ವಲ್ಪ ಜನ ಮಾಡ್ತಿರ್ತಾರ, ಅವ್ರ ರೆಸ್ಟ್ ಅವಾಗೆ ಲಂಚ್ ಟೈಮ್ ಆದ್ರೆ 1 ಅವರ್ ರೆಸ್ಟ್ ತಗೊಂಬಳದ್ 1.5 hour ತಗೊಂತಾರೆ. ಇಲ್ಲಾಂದ್ರೆ ಟೀ ಅಂತ ಒಂದ್ ಅರ್ಧ ತಾಸು ಹೋಗ್ತಾರೆ. ಇದೆಲ್ಲ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ 5 ಯಾವಾಗ ಆಗ್ತದ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅಲ್ಲಿ ಹಂಗಲ್ಲ, ಅವ್ರು ಬಹಳ ಇಷ್ಟಲಿಂದ ಕೆಲಸ ಮಾಡ್ತಾ ಇದಾರಂತೆ. ಆದ್ರೆ ಒಂದು ಡಿಫರೆನ್ಸ್ ಮಾತ್ರ ಕಾಣಿಸಿದೆ ಆ ಒಂದು ಭೌತಿಕ ತಲಕ್ಕೆ. ಇಲ್ಲಿ ಏನು ಅಂತಂದ್ರೆ, ಅಲ್ಲಿ ಕಾರ್ ಶೆಡ್ ಇಲ್ಲ, ಕಾರ್ಗಳಿಲ್ಲ, ಕಾರ್ ಶೆಡ್ಗಳು ಇಲ್ಲ, ರೋಡ್ ಮೇಲೆ ಯಾವ ವಾಹನಗಳು ತಿರುಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಅವರಿಗೆ ಆಸ್ಟ್ರಲ್ ರೂಪದಲ್ಲಿ ಇರ್ತಾರ, ಅವರು ಆ ಒಂದು ಸೂಕ್ಷ್ಮ ದೇಹದಿಂದನೇ ಇರ್ತಾರ, ಅವರಿಗೆ ವೆಹಿಕಲ್ಸ್ ಇಂದ ಕೆಲ್ಸ ಇಲ್ಲ, ಅವ್ರು ಹಾರಾಡ್ತಾ ಹೋಗ್ಬೋದು. ಅದಕ್ಕಾಗಿ ಅಲ್ಲಿ ಕಾರ್ಗಳು ಇಲ್ಲ.
ಅಂತ ಅಬ್ಸರ್ವ್ ಮಾಡ್ತಾರೆ. ಯಾರು? ಪೀಟರ್ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಆ ಇವರು ಕೇಳ್ತಾರೆ, ಪೀಟರ್ ಕೇಳ್ತಾರೆ, ಅವಾಗ ಮತ್ತೆ ಶಾಪ್ಸ್ ಎದಕ್ಕಿದಾವ? ಈ ಕ್ವಶನ್ ನಮಗೂ ಬರ್ಬೇಕಲ್ವಾ? ಶಾಪ್ಸ್ ಹೇಗಿದ್ದಾವೆ? ಒಂದು ಸಂಕಲ್ಪ ಮಾತ್ರದಿಂದ, ಯೋಚನೆ ಮಾತ್ರದಿಂದ ನೀನ್ ಏನ್ ಅನ್ಕೊಂಡಿದ್ರೆ ಅದು ಅಲ್ಲಿ ಬಂದ್ಬಿಡುತ್ತೆ ಅಲ್ವಾ? ಮತ್ತೆ ಶಾಪ್ಸ್ ಎದಕ್ಕಿದಾವ? ಕೊಂಡ್ಕೊಂಡು ಅವಸರನೇ ಇಲ್ಲ ಅಂತಂದ್ರೆ ಅವಾಗ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಒಬ್ರೊಬ್ರು ಬದುಕಿದ್ದಾಗ ಆದರ್ಶ ಜೀವನವನ್ನು ಆದರ್ಶ ಜೀವನ ಅಂತ ಯಾವ ಜೀವನವನ್ನು ಭಾವಿಸ್ತಾರೋ, ಅಂದ್ರೆ ನಾವು ಸ್ವಲ್ಪ ಜನ ಏನ್ ಮಾಡ್ತಾರೆ, ನಾವು ದುಡಿಲೇಬೇಕು, ದುಡ್ದಿರೇನೆ ದುಡ್ಡು ಬರ್ತಾವ, ಆ ದುಡ್ಡಿಂದನೇ ಏನಾದ್ರೂ ಕೊಂಡ್ಕೊಂಬಕ ಸಾಧ್ಯ, ಇಲ್ಲಾಂದ್ರೆ ನಮ್ಗೆ ಬೇರೆ ಜೀವನ ಇಲ್ಲ ಅನ್ನುವ ಭಾವನೆ ಇನ್ನೂ ಅದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ಅವರು ಆ ಒಂದು ಶಾಪ್ಸ್ ಅನ್ನ ಸೃಷ್ಟಿ ಮಾಡ್ತಾರ. ಒಂದು. ಇನ್ನೊಂದು ಏನು, ಇಂದ ಸ್ವಲ್ಪ ಜನ ನಾವು ಕೊಂಡ್ಕೊಂಡ್ರೇನೆ ಅಲ್ಲ ನಮ್ಮ ಹತ್ರ ಬರೋದು, ಇಲ್ಲಾಂದ್ರೆ ಹೇಗೆ ಬರುತ್ತೆ ಅನ್ನೋ ಯೋಚನೆ ಇರುತ್ತಲ್ವಾ, ಇದೆಲ್ಲ ಇನ್ನು ಗೊತ್ತಾಗಿರಂಗಿಲ್ಲ. ಹಾಸ್ಟೆಲ್ ಲೋಕದಲ್ಲಿ ಅದೇ ತರ ಬರುತ್ತೆ ಅಂತ ಗೊತ್ತಾಗಿರೋದಿಲ್ಲ. ಅವರು ಕೂಡ ಏನ್ ಬೇಕು, ಅವರಿಗೆ ಬೆಳಗ್ಗೆ ಎದ್ದು ಕೂಡ್ಲೆ ಟೀ ಕಾಫಿ ಕುಡಿಬೇಕಂದ್ರೆ ಹಾಲ್ ಬೇಕು, ಹಾಲ್ ಬೇಕಂದ್ರೆ ನಾನು ಅಂಗಡಿನಲ್ಲಿ ಹೋಗಿ ಕೊಂಡ್ಕೋಬೇಕು, ಸಕ್ಕರೆ ಕೊಂಡ್ಕೋಬೇಕು, ಟೀ ಪೌಡರ್ ಕೊಂಡ್ಕೋಬೇಕು, ಖರೀದಿ ಮಾಡ್ಲೇಬೇಕು. ಖರೀದಿ ಮಾಡಿಲ್ಲ ಅಂದ್ರೆ ಅದು ಸಿಗದಿಲ್ಲ ಅಂತ ಯೋಚನೆ ಇದ್ದವರು ಕೂಡ ಅದೇ ತರ ಆ ಒಂದು ಅಂಗಡಿಗಳನ್ನು ಅವರೇ ಸೃಷ್ಟಿ ಅವ್ರ ಊಹೆನಲ್ಲಿ ಅವ್ರು ಸೃಷ್ಟಿ ಮಾಡ್ಕೊಂತಾರ. ಅದಕ್ಕಾಗಿ ಅಲ್ಲಿ ಇರ್ತಾವ. ಯಾರ ಊಹೆನಲ್ಲಿ ಏನು ಸೃಷ್ಟಿ ಮಾಡ್ತಾರ ಅದು ಇರುತ್ತೆ ಅಲ್ಲಿ. ಅದಕ್ಕಾಗಿ ಸ್ವಲ್ಪ ಅಂಗಡಿಗಳು ಇಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರೆ ಚರ್ಚ್ಗಳು ಕೂಡ ಇದ್ವಲ್ಲಿ, ಚರ್ಚ್ಗಳು. ಮತ್ತೆ ಚರ್ಚ್ ಯಾಕಿದಾವೆ? ಇವಾಗ ಅಲ್ಲಿ ದೇಹನೇ ಇಲ್ಲ, ಮತನೇ ಇಲ್ಲ, ಚರ್ಚ್ ಯಾಕಿದಾವ? ಚರ್ಚ್ ಅಂದ್ರೆ ಯಾರಾದ್ರೆ ಇಲ್ಲಿ ಮತಪರವಾದ ಆಚಾರಗಳನ್ನು ಇಲ್ಲಿ ಕೂಡ ನಾವು ಪಾಟಿಸ್ಲೇಬೇಕು ಅಂತ ಯಾರು ಅನ್ಕೊಂತಾರೋ, ಆ ಒಂದು ಕಂಟಿನ್ಯೂಟಿ ಇಲ್ಲಿ ಕೂಡ ಮಾಡ್ಬೇಕು ಅಂದ್ರೆ ಅವರು ಇನ್ನು ಈ ಭೌತಿಕ ಜೀವನ ಹೆಂಗ ನಡೆಸ್ತಿರ್ತಾರ ಅಲ್ಲಿ ಹೋಗಿ ಕೂಡ ಅದೇ ಜೀವನವನ್ನು ನಡೆಸ್ತಾರೆ. ಚೇಂಜಸ್ ಅನ್ನೋದು ಮಾಡೋದಿಲ್ಲ. ಅವ್ರ ಸಲುವಾಗಿ ಅವರು ಸೃಷ್ಟಿ ಮಾಡ್ಕೊಂಡಿವೆ ಚರ್ಚ್ಗಳು ಇವು. ಅದಕ್ಕಾಗಿ ಅಲ್ಲಿ ಚರ್ಚ್ ಕೂಡ ಇದಾವೆ. ಯಾಕಂದ್ರೆ ಇಲ್ಲಿದ್ದಾಗ ಈ ಮತಪರವಾದ ಆ ಈ ಫಾದರ್ಸ್ ಅನ್ಬಹುದು, ಪೂಜಾರಿ ಅನ್ಬಹುದು, ಇವರೆಲ್ಲರೂ ಮತಪರವಾದ ಸ್ವಲ್ಪ ಮೂಢ ನಂಬಿಕೆಗಳನ್ನು ತುಂಬಿರ್ತಾರೆ ಜನರಲ್ಲಿ. ಆ ನಂಬಿಕೆ ಸ್ಟ್ರಾಂಗ್ ಆಗಿ ಅವ್ರ ಒಂದು ಮನೋಮಯ ಶರೀರನಲ್ಲಿ ಕೂತ್ಕೊಂಡು ಅದನ್ನೇ ಆ ಜೀವನವನ್ನೇ ಅವರಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸಿನಿಮಾ ಹಾಲ್ಸ್ ಕೂಡ ಇದೆ. ಸಿನಿಮಾ ಹಾಲ್ಸ್ ಯಾಕಿದೆ ಅಂತಂದ್ರೆ, ಇಲ್ಲಿ ಯಾರಾದ್ರೂ ವರ್ಧಮಾನ ನಟರಿರ್ತಾರಲ್ಲ, ಇಲ್ಲಿ ಫೇಮಸ್ ನಟರು ಆಗ್ಲಿ, ಫೇಮಸ್ ಡೈರೆಕ್ಟರ್ಸ್ ಆಗ್ಲಿ, ಇವರೆಲ್ಲರೂ ಮರಣ ಹೊಂದಿದ್ಮೇಲೆ ವರ್ಧಮಾನ ನಟರು, ವರ್ಧಮಾನ ಡೈರೆಕ್ಟರ್ಸ್ ಇವರೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಅವ್ರ ನಟನನ್ನು ಇನ್ನು ಅವ್ರಿಗಿನ್ನೂ ಆಕ್ಟಿಂಗ್ ಮಾಡ್ಬೇಕು ಅಂತ ಇನ್ನು ಆಸೆ ಇದ್ದರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇನ್ನು ಹೊಸ ಹೊಸ ಫಿಲಿಮ್ಸ್ ತೆಗಿಬೇಕು, ಇನ್ನು ನಾನು ಫೇಮಸ್ ಆಗ್ಬೇಕು, ಇನ್ನ ನನ್ನ ನಟನದಲ್ಲಿ ಇನ್ನು ಪ್ರಾವೀಣ್ಯವನ್ನು ಹೊಂದಿ ಇನ್ನು ಹೊಸ 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 ತರ ರೋಲ್ಸ್ ಮಾಡ್ಬೇಕು ಅನ್ನೋ ಹಂಬಲವಿದ್ದವ್ರು ಏನ್ ಮಾಡ್ತಾರೆ, ಅಲ್ಲಿ ಕೂಡ ಹೋಗಿ ಈ ಒಂದು ಸಿನಿಮಾನ್ನ ಸೃಷ್ಟಿ ಮಾಡಿ ದೊಡ್ಡ ಸ್ಕ್ರೀನ್ಸ್ ನಲ್ಲಿ ಅವರು ಪ್ಲೇ ಮಾಡ್ತಾರಂತೆ, ಎಲ್ಲರೂ ನೋಡಂಗೆ, ಎಲ್ಲರಿಗೆ ಕಾಣಿಸ್ತಾ ಇರುತ್ತೆ ಅದು ಆ ತರ ಮಟ್ಟ. ಅದಕ್ಕಾಗಿ ಅಲ್ಲಿ ಸಿನಿಮಾ ಹಾಲ್ಸ್ ಕೂಡ ಇದೆ. ಆದ್ರೆ ಅಲ್ಲಿ ದುಡ್ಡು ಬೇಕಾಗಿಲ್ಲ ಅವರಿಗೆ. ಅದಕ್ಕಾಗಿ ಇನ್ನು ಯಾವ ತರ ಬೇಕು ಆರಾಮ ಇಲ್ಲಿ ಬಡ್ಜೆಟ್ ಇರುತ್ತೆ. ಇವಾಗ ಹೊಸ ಸಿನಿಮಾ ತೆಗಿಬೇಕಂದ್ರೂ ಜಾಸ್ತಿ ಖರ್ಚ ಇರುತ್ತೆ. ಇಲ್ಲಿ ಒಂದ್ 50 ಕೋಟಿ ಬೇಕು, 100 ಕೋಟಿ ಬೇಕು, ಬಡ್ಜೆಟ್ ಸರಿ ಹೋಗ್ತಾ ಇಲ್ಲ, ನಾವ್ ಇಂಥ ಫಿಲ್ಮ್ ತೆಗಿಬೇಕಂತಂದ್ರೆ ಅಂತ ಅವರೊಂದು ಕೋರಿಕೆಗಳನ್ನು ಸಪ್ರೆಸ್ ಮಾಡಿ ಇಟ್ಕೊಂತಾರೆ. ಇಲ್ಲಾಂದ್ರೆ ಮೂವಿ ತೆಗೆದು ಕ್ಯಾನ್ಸಲ್ ಮಾಡಿ ಬೇರೆ ಸಣ್ಣ ಬಡ್ಜೆಟ್ ನಲ್ಲಿರುವ ಫಿಲ್ಮ್ ತೆಗ್ದಿರ್ತಾರೆ. ಅವ್ರಿಗೆ ಸ್ವಲ್ಪ ಕೆಲವು ಆಶೆಗಳು ಉಳಿದಿರುತ್ತೆ, ಅದನ್ನ ಅವ್ರು ಅಲ್ಲಿ ಫುಲ್ಫಿಲ್ ಮಾಡ್ಕೊಂತಾರೆ. ಯಾಕಂದ್ರೆ ಅಲ್ಲಿ ಎಂತದ್ ಬೇಕೋ, ದೊಡ್ಡ ಆರ್ಕೆಸ್ಟ್ರಾ ಬೇಕಾ, ದೊಡ್ಡ ಸೆಟ್ಟಿಂಗ್ಸ್ ಬೇಕಾ, ದೊಡ್ಡ ಸೆಟ್ಟಿಂಗ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು, ಏನಾದ್ರು ಮಾಡ್ಕೋಬಹುದು. ಅದಕ್ಕೆ ಅವ್ರ ಆಸೆಗಳೆಲ್ಲ ಹೊಸ ಫಿಲಿಮ್ಸ್ ತೆಗೆದು ಅಲ್ಲಿ ಅವರು ನೆರವೇರಿಸ್ಕೊಂತ ಇರ್ತಾರೆ.
ಅದೇ ತರ ದೊಡ್ಡ ಹೋಟೆಲ್ ಕಾಣಿಸಿದೆಯಲ್ಲ, ಅಂದ್ರೆ ಪೀಟರ್ ಕೇಳ್ತಾನೆ, ಈ ಗ್ರಾಮಕ್ಕೆ ಹೋಟೆಲ್ಗೆ ಏನಾದ್ರೂ ಸಂಬಂಧ ಇದೆನಾ? ಏನಾದ್ರೂ ಸಂಬಂಧ ಇದೆನಾ? ಏನೋ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಇರೋ ಹೋಟೆಲ್ ಇಲ್ಲಿದೆ ಅಂತಂದ್ರೆ, ಆ ಹೋಟೆಲ್ ನಲ್ಲಿ ಹೋಗಿದಾಗ ದೊಡ್ಡ ದೊಡ್ಡ, ನಾವು ತಾಜ್ ಬಂಜಾರ ಆ ತರ ದೊಡ್ಡ ಹೋಟೆಲ್ಸ್ ಇರುತ್ತಲ್ಲ, ಅಂತದು ಬಹಳ ದೊಡ್ಡ ಭವನ. ಆ ರೂಮ್ಸ್ ನೋಡಿದ್ರೆ ಇಷ್ಟು ಲಕ್ಸರಿಯಸ್ ರೂಮ್ಸ್ ಅಲ್ಲಿ ಯಾವ್ದಕ್ಕ ಕಡಿಮೆ ಇರೋದಿಲ್ಲ. ದೊಡ್ಡ ದೊಡ್ಡ ಬಾತ್ ಟಬ್ಸ್, ಎಲ್ಲಾನು ಅರೇಂಜ್ಮೆಂಟ್ಸ್ ಇರುತ್ತೆ, ವೇಟರ್ಸ್ ಇರ್ತಾರೆ, ಎಲ್ಲಾನು ಇರುತ್ತೆ ಅಲ್ಲಿ, ಫುಡ್ ಇರುತ್ತೆ, ಎಲ್ಲಾನು ಇರುತ್ತೆ. ಆದ್ರೆ ಇಲ್ಲಿ ಇದ್ದಾಗ ಎಷ್ಟೋ ಜನರಿಗೆ ಆಸೆ ಇರುತ್ತೆ, ನಾವು ಕೂಡ ಇಂಥ ದೊಡ್ಡ ಹೋಟೆಲ್ಸ್ ನಲ್ಲಿ ಹೋಗಿ ಸ್ಟೇ ಮಾಡ್ಬೇಕು, ಇಂಥ ಐಶೋ ಆರಾಮನ್ನು ನಾವು ಹೊಂದಬೇಕು. ಇಲ್ಲಿ ಸ್ಟೀಮ್ ಬರ್ತಾ ಇದೆ ನೋಡಿ, ಇಲ್ಲಿ ಮಸಾಜ್ ಮಾಡ್ತಾ ಇದಾರ, ಮಸಾಜ್ ಸೆಂಟರ್ಸ್ ಇದೆ, ಅವು ದೊಡ್ಡ ದೊಡ್ಡ ರೂಮ್ ನಲ್ಲೇ ನಡು ಬಾತ್ ಟಬ್ ಇರುತ್ತೆ. ಆ ತರ ರೂಮ್ಸ್ ನೋಡಿದೀರಾ? ಆ ತರ ಕೂಡ ಇರುತ್ತೆ ಲಾಡ್ಜಸ್ ನಲ್ಲಿ, ರೆಸ್ಟೋರೆಂಟ್ಸ್ ಮೇಲೆ ಲಾಡ್ಜಸ್ ಇರುತ್ತಲ್ಲ, ಆ ತರ ಫೆಸಿಲಿಟಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾ ಇದಾರಲ್ಲ ಇವಾಗ. ದೊಡ್ಡ ಪ್ರಕೃತಿನಲ್ಲಿ ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಇರುತ್ತಲ್ಲ, ಅಂತವೆಲ್ಲ ನಾವು ಕೂಡ ಅನುಭವ ಪಡ್ಬೇಕು. ಅವರು ಈ ತರ ಬೆಲ್ ಹಾಕಿದ್ರೆ ವೇಟರ್ಸ್ ಬಂದು ಏನ್ ಸರ್ವಿಸ್ ಬೇಕು ಅಂತ ರೂಮ್ ಸರ್ವಿಸೇ ಮಾಡ್ತಿರ್ತಾರ. ಆ ಒಂದು ಲಕ್ಸರಿ ಅನ್ನೋದು ದೇಹಕ್ಕೆ, ಭೌತಿಕ ದೇಹಕ್ಕೆ ಬೇಕಾಗಿರುತ್ತೆ. ಬಹಳ ಇಷ್ಟ ಇರುತ್ತೆ ಬಹಳ ಜನಕ್ಕೆ, ಅದು ಆಸೆ ನಾವ್ ತೀರ್ಸ್ಕೊಂಡಿಲ್ಲ ಅಂತ ಆಸೆ ಇರುತ್ತೆ. ಯಾಕಂತಂದ್ರೆ ಅವ್ರ ಹತ್ರ ಅಷ್ಟೊಂದು ದುಡ್ಡು ಇರಂಗಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಅಷ್ಟು ದುಡ್ಡು ಖರ್ಚು ಮಾಡಕ್ ಕೆಪಾಸಿಟಿ ಇರಂಗಿಲ್ಲ. ಪರ್ ಡೇ 30,000 ಇರುತ್ತೆ ಒಂದೊಂದು ರೂಮಿಗೆ ಅಂತ ಒಂದು ಸ್ಟಾರ್ ಹೋಟೆಲ್ಸ್ ಇದೆ. ಅಂತ ಒಂದು ಕೆಪಾಸಿಟಿ ಎಲ್ಲರಿಗೆ ಇರೋದಿಲ್ಲ. ಅಂತವ್ರು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇಂತ ಒಳ್ಳೆ ಹೋಟೆಲ್ಸ್ ನಲ್ಲಿ ಹೋಗಿ ಆರಾಮ್ ಸ್ಟೇ ಮಾಡ್ಬಿಡ್ತಾರೆ. ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್, ಪೈಸಾ ಬೇಕಿಲ್ಲ, ಎಲ್ಲ ಅನುಭವ ಮಾಡ್ತಾ ಇರ್ತಾರ ಅವಾಗ. ಡ್ರಿಂಕ್ಸ್, ಫುಡ್, ವೇಟರ್ಸ್, ಒಬ್ಬೊಬ್ಬ ಡ್ಯಾನ್ಸ್ ಶೋಸ್ ಅವೆಲ್ಲ ನಡೀತಾ ಇರ್ತಾವಲ್ಲಿ, ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನ ಸ್ವಲ್ಪ ಜನ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತಾರೆ ಇರಕ್ಕೆ, ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್. ಇವಾಗ ಅಂಬಾನಿದಾಯ್ತು, ಅಂಬಾನಿದ್ ಬಿಲ್ಡಿಂಗ್ ಹೆಂಗಿರುತ್ತೆ, ಹಬ್ಬ ಒಂದ್ಸರ ನಾನ್ ನೋಡ್ಬೇಕಲ್ಲ ಅಂಬಾನಿ ಬಿಲ್ಡಿಂಗ್ ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಒಳಗೋಗಿ ನೋಡ್ಬೇಕು, ಇಷ್ಟು ಕೋಟಿ ಖರ್ಚು ಮಾಡಿ ಕಟ್ಟಿದಾರಂತ, ಹೆಂಗಿರ್ಬೋದು ಆ ಬಿಲ್ಡಿಂಗ್, ಎಂತ ಫೆಸಿಲಿಟೀಸ್ ಇರ್ಬೋದು ಆ ಬಿಲ್ಡಿಂಗ್ ನಲ್ಲಿ, ನೋಡಕ್ಕೆ ಕಣ್ಣು ಸಾಲಂಗಿಲ್ಲ. ಅಂತ ಬಿಲ್ಡಿಂಗ್ ನಲ್ಲಿ ಒಂದಿನ ಇದ್ರೆ ಸಾಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿದ್ದಂಗ ಬಿಲ್ಡಿಂಗ್ ಅಲ್ಲಿ ಸೃಷ್ಟಿ ಮಾಡ್ಕೊಂಡು ದೊಡ್ಡ ದೊಡ್ಡ ಲಾನ್ಸ್ ಅಂತ ಏನ್ ಬೇಕದು ಸೃಷ್ಟಿ ಮಾಡ್ಕೊಂಡು, ದೊಡ್ಡ ದೊಡ್ಡ ಡೈನಿಂಗ್ ಟೇಬಲ್ಸ್, ಅದ್ರ ಮೇಲೆಲ್ಲ ಡೈನಿಂಗ್ ಸೆಟ್ಸ್, ಬೆಳ್ಳಿ ಡೈನಿಂಗ್ ಸೆಟ್ಸ್, ಬಂಗಾರದಿಂದ ಮೇಲೆ ಕವರಿಂಗ್ ಮಾಡಿದ್ವೆಲ್ಲ ಸೆಟ್ಸ್, ಅಂತ ದೊಡ್ಡ ದೊಡ್ಡವೆಲ್ಲ ಕ್ರಿಯೇಟ್ ಮಾಡ್ಕೊಂಡು, ಬೇಕಾಗಿದ್ದಷ್ಟು ಸರ್ವೆಂಟ್ಸ್, ಪೆಟ್ ಡಾಗ್ಸ್, ಆ ಒಂದು ಡಾಗ್ಸ್ ನ ಬೆಳೆಸ್ಕೊಂತಾರಲ್ಲ, ಅಂತವು ಎಲ್ಲ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ಎಷ್ಟೋ ತಿಂಗಳ ಎಂಜಾಯ್ ಮಾಡ್ತಾ ಇರ್ತಾರ, ಅವ್ರ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರ. 6 ತಿಂಗಳಾಯ್ತು, 1 ವರ್ಷ ಹೋಯ್ತು, ಅದೇ ತರ ಎಂಜಾಯ್ ಮಾಡ್ತಾ ಇರ್ತಾರ. ಅವಾಗ ಪೀಟರ್ ಕೇಳ್ತಾನೆ, ಇದೆಲ್ಲ ಎಂಜಾಯ್ ಮಾಡ್ತಾ ಮಾಡ್ತಾ ಆಮೇಲೆ ಅವ್ರಿಗೆ ಬೋರ್ ಬರುತ್ತಾ ಇಲ್ವಾ ಅಂತಂದ್ರೆ, ಒಂದಾನೊಂದ್ ದಿನ ಬೋರ್ ಬಂದೇ ಬರುತ್ತೆ. ಅಂದ್ರೆ ಇದು ಕೂಡ ಅದ್ರ ಮೇಲೆ ಕೋರಿಕೆ ಅನ್ನೋದು ತೀರ್ ಹೋಗ್ಬಿಡುತ್ತೆ. ಯಾವಾಗ ಅದ್ರ ಮೇಲೆ ಕೋರಿಕೆ ಹೋಯ್ತು, ಇನ್ನ ಸಾಕು ಅಂದ್ರೆ ಏನರ್ಥ, ಅದ್ರ ಮೇಲೆ ಕೋರಿಕೆ ಆಯ್ತು. ಇವಾಗ ನಾವು ನಮ್ಮ ಮನೆಗೆ ಒಂದ್ ಐಟಮ್ ಇಲ್ಲಪ್ಪ, ಬೇರೆಯವ್ರ ಮನೆಗೆ ಐತಿ, ಅದು ಒಂದು ದೊಡ್ಡ ಏನಂದ್ರಿ ಥಿಯೇಟರ್ ಟೈಪ್ ಮಾಡ್ತಾರಲ್ಲ, ಹೋಮ್ ಥಿಯೇಟರ್ ಅಂತ. ಅದು ಇವಾಗ ನಮ್ಮ ಮನೆಗೆ ಹೋಮ್ ಥಿಯೇಟರ್ ಇಲ್ಲ ಅಂತ ಅನ್ಕೊಳ್ರಿ, ಎಲ್ಲರೂ ಹೋಮ್ ಥಿಯೇಟರ್ ಕಟ್ಕೊಂತ ಇದಾರೆ. ನಮಗೂ ಹೋಮ್ ಥಿಯೇಟರ್ ಇದ್ರೆ ಆರಾಮಾಗಿ ಸೋಫಾ ಮೇಲೆ ಈ ತರ ಕಾಲ್ ಚಾಚ್ಕೊಂಡು ಮಲ್ಕೊಂಡು ನೋಡ್ತಿದ್ವಲ್ಲ ಮನೆಯಲ್ಲೇ 70mm ಮೂವಿ ನೋಡಿದಂಗ ಅಂತ ಅನ್ಕೊಂತಾರೆ. ಯಾವಾಗ ಅವ್ರು ಮಾಡ್ಸ್ಕೊಂತಾರ, ಅದು ಕೆಲವು ಸಾರಿ ಅದ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ಏನಾಗ್ತದೆ, ಅದ್ರ ಆಸೆ ಕೂಡ ತೀರ್ಬಿಡುತ್ತೆ, ಅದ್ರ ಮೇಲೆ ಮೋಹ ಹೋಗ್ಬಿಡುತ್ತೆ. ಅದೇ ತರ ಹಾಸ್ಟೆಲ್ ವರ್ಲ್ಡ್ ನಲ್ಲಿ ಏನಾಗುತ್ತೆ, ಯಾವಾಗ ಆ ಮೋಹ ಅನ್ನೋದು ಅದ್ರ ಮೇಲಿಂದ ಹೋಯ್ತು ಅಂತಂದ್ರೆ, ಅವಾಗ ಅವ್ರಿಗೆ ಬೇರೆ ಯೋಚನೆ ಬರುತ್ತೆ. ಬೇರೆ ಅವಾಗ ನಮ್ಗೆ ಇನ್ನೇನ್ ತೃಪ್ತಿ ಕೊಡುತ್ತೆ ಅಂತ ಬೇರೆದನ್ನ ಹುಡ್ಕೊಂಬ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ತೃಪ್ತಿ ಆಯ್ತು, ಮುಗ್ದು ಬಿಡ್ತು, ವಾಟ್ ನೆಕ್ಸ್ಟ್, ಇನ್ನೊಂದ್ರಲ್ಲಿ ತೃಪ್ತಿ ಇರುತ್ತೆ ಅಂತ ಅದನ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಕೆಲವು ಜನರ ಒಂದು ಲೈಫ್ ನಲ್ಲಿ ಏನಾಗುತ್ತೆ ಅಂತಂದ್ರೆ,
ಎಷ್ಟು ಇನ್ನೂ ಅವ್ರು ಅನುಭವ ಪಡ್ತಾನೆ ಇರ್ತಾರ, ಇನ್ನ ತೃಪ್ತಿ ಆಗಿರಂಗಿಲ್ಲ. ಬಟ್ ಎಷ್ಟೋ ಕಾಲ ಕಳೆದು ಹೋಗುತ್ತೆ, ಆ ತರ ಟೈಮ್ ವೇಸ್ಟ್ ಆಗ್ತಾನೆ ಇರುತ್ತೆ. ಬಟ್ ಅದು ಟೈಮ್ ವೇಸ್ಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಟೈಮ್ ವೇಸ್ಟ್ ಆಗ್ತಾ ಇರುವಾಗ ಏನ್ ಮಾಡ್ತೆ, ಅವ್ರ ಮೂಲ ಆ ಪ್ರಕೃತಿ ಏನಿದೆ ಅಲ್ಲ, ಮೂಲಾತ್ಮ, ಅವರ ಮೂಲಾತ್ಮದಿಂದನೇ ಪ್ರತಿಯೊಬ್ಬರು ಬಂದಿರ್ತಾರ. ಆದ್ರೆ ಮೂಲಾತ್ಮದ ಒರಿಜಿನಲ್ ಕೋರಿಕೆ, ನಿಜವಾದ ಕೋರಿಕೆ ಏನು ಅಂತಂದ್ರೆ ಪರಿಣಿತಿ, ಆತ್ಮ ಪರಿಣಿತಿ ಹೊಂದುವುದು. ಅಂದ್ರೆ ಅದು ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಆಗ್ಲಿ ಇಲ್ಲಿ ಬಂದು ಇದೆಲ್ಲ ಐಷಾರಾಮನ್ನ ನಾವು ಎಂಜಾಯ್ ಮಾಡ್ತಾ ಲೈಫ್ ಲೀಡ್ ಮಾಡಕ ಅಲ್ಲ. ಸ್ವಲ್ಪ ದಿನ ಓಕೆ, ಬಟ್ ಅದರಿಂದ ಕೂಡ ಹೊರಗೆ ಬರ್ಬೇಕಲ್ಲ. ಈ ಕೋರಿಕೆಯಿಂದ ಕೂಡ ಒಂದೊಂದು ಕೋರಿಕೆಯನ್ನು ದಾಟ್ಬೇಕಲ್ಲ, ಒಂದೊಂದು ದುಃಖವನ್ನು ದಾಟ್ಬೇಕಲ್ಲ, ಒಂದೊಂದು ಈ ಒಂದು ಭಯವನ್ನು ದಾಟ್ಬೇಕಲ್ಲ, ಪ್ರತಿಯೊಂದನ್ನು ದಾಟ್ಬೇಕಲ್ಲ. ನೀನ್ ಅಲ್ಲೇ ಬಿದ್ದಿದ್ರೆ ಹಿಂಗೆ ಅಂತ ಆ ಮೂಲಾತ್ಮ ನೋಡಿ ನೋಡಿ ಏನ್ ಮಾಡುತ್ತೆ ಅಂತಂದ್ರೆ ಬಲವಂತವಾಗಿ ಅವ್ರನ್ನ ತಳ್ಳಿಬಿಡುತ್ತೆ ಹೊರಗಡೆ. ಅಂದ್ರೆ ಆ ಮ್, ಎಲ್ಲಿ ತಳ್ಳಿಬಿಡುತ್ತೆ ಅಂತಂದ್ರೆ ಮನೋಮಯ ಪ್ರಪಂಚದಲ್ಲಿ ತಳ್ಳಿಬಿಡುತ್ತೆ ಅದು. ಇದು ಏನು ನಾವೆಲ್ಲ ತಿಳ್ಕೊಂತ ಇರೋದು ಸೂಕ್ಷ್ಮ ಪ್ರಪಂಚ. ಈ ಸಪ್ತಭೂಮಿಕೆಗಳು, ಈ ತಲಗಳು ಎಲ್ಲ ಈ ಸೂಕ್ಷ್ಮ ಪ್ರಪಂಚದ ಜೊತೆನೆ ಇದೀವಿ ನಾವಿನ್ನು. ಅದ್ರ ಬಗ್ಗೆನೆ ನಾವು ತಿಳ್ಕೊಂತ ಇದೀವಿ ಇಷ್ಟು ದಿವಸದಿಂದ. ಆ ಮೂಲಾತ್ಮ ಏನ್ ಮಾಡುತ್ತೆ, ಸೀದಾ ಸೂಕ್ಷ್ಮ ಪ್ರಪಂಚದಿಂದ ಇನ್ನು ಹೈಯರ್ ಲೆವೆಲ್ಗೆ ಅಂದ್ರೆ ಮನೋಮಯ ಪ್ರಪಂಚದಲ್ಲಿ ಅವ್ರನ್ನ ತಳ್ಬಿಡುತ್ತೆ. ನೀನ್ ಎಷ್ಟ್ ದಿನ ಇದ್ರೆ ಇಲ್ಲೇ ಇರ್ತಿದ್ದೀನ, ನಿನ್ಗೆ ಅವೇರ್ನೆಸ್ ಆಗೋದಿಲ್ಲ ಅಂತೇಳಿ ಆ ತರ ಕೂಡ ಆಗುತ್ತೆ. ಸರಿ, ಇದೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ತಲಕ್ಕೆ ಹೋಗೋಣ ಅಂದ್ರೆ, ಸರಿ ಮತ್ತೆ ಕೈ ಹಿಡ್ಕೊಂಡು ನಾನು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೆ ಕೈ ಹಿಡ್ಕೊಂಡಿದ್ದಾಗ ನೆಕ್ಸ್ಟ್ ಇನ್ನೊಂದ್ ತಲಕ್ಕೆ ಹೋಗುವಾಗ ಇದೆಲ್ಲ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಎಲ್ಲ ಕರಗ್ಬಿಟ್ಟು ಸುತ್ತ ಇರುವ ಇವೆಲ್ಲ ಏನ್ ನೋಡಿರ್ತಾರಲ್ಲ ಅವ್ರ ಬಿಲ್ಡಿಂಗ್ಸ್ ಆಗ್ಲಿ, ಇವೆಲ್ಲ ಹೊಲಗಳು, ಅವೆಲ್ಲ ನಿಧಾನವಾಗಿ ಕರಗಿಬಿಟ್ಟು ಇನ್ನೊಂದು ಪ್ಲೇಸ್ ನಲ್ಲಿ ಅವರು ಅವ್ರ ಸುತ್ತ ಬೇರೆ ಸೀನರಿ ಬಂದ್ಬಿಡ್ತದ ಅನ್ಮತ್ತ. ಒಂದ್ ಸೀನರಿ ಹೋಗಿ ಇನ್ನೊಂದ್ ಸೀನರಿ ಬಂದ್ಬಿಡ್ತದ. ಇಂಗ್ಲಿಷ್ ಮೂವೀಸ್ ನಲ್ಲಿ ನೋಡಿರ್ತೀವಿ ಇದೆಲ್ಲ ನಾವು. ಸೊ ಒಂದು ದೊಡ್ಡ ಪಾರ್ಕ್ ಅಂತ ಏನಂತೀವಿ ಅಂತ ಪ್ಲೇಸ್ ನಲ್ಲಿ ಅವ್ರು ಇರ್ತಾರ. ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ಎಲ್ಲ ಗ್ರೀನ್ ಇರುತ್ತೆ, ಲ್ಯಾಂಡ್ ಇರುತ್ತೆ, ಗ್ರೀನ್ ಲ್ಯಾಂಡ್. ಬಟ್ ಅದ್ರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಹೆಂಗಿರುತ್ತೆ ಅಂದ್ರೆ ಇಂಗ್ಲೆಂಡ್ ಪ್ರಭುಗಳು ಇರ್ತಿದ್ರು ಆ ಕಾಲದಾಗ ಅಂತ ದೊಡ್ಡ ಬಿಲ್ಡಿಂಗ್ಸ್ ಅಲ್ಲಿ ಕಾಣುತ್ತೆ. ಆದ್ರೆ ಒಂದು ಆವರಣದಲ್ಲಿ ಒಂದು ಓಪನ್ ಪ್ಲೇಸ್ ನಲ್ಲಿ ಆ ಬಿಲ್ಡಿಂಗ್ಸ್ ಇರುತ್ತೆ. ಆ ಒಂದು ಈಗ ಒಂದು ಗಾರ್ಡನ್ ಅನ್ಕೊಳ್ರಿ, ಗ್ರೀನ್ ಗ್ರಾಸ್ ಇರುತ್ತೆ ಅಲ್ಲ, ಅಂತ ಒಂದು ಪ್ಲೇಸ್ ನಲ್ಲಿ ಒಂದು 100 ಮೆಂಬರ್ಸ್, ಒಂದು ನೂರ್ ಜನ ಒಂದೇ ಕಡೆ ಸೇರಿರ್ತಾರೆ. ಏನೋ ನೋಡ್ತಿರ್ತಾರಪ್ಪ ಅವರು, ಏನೋ ಒಂದ್ ನೋಡ್ತಿರ್ತಾರ. ಏನ್ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಕೆಳಗಡೆ ಹೋಗ್ತಾರೆ. ಇವ್ರು ಕೆಳಗಡೆ ಹೋಗಿದ್ಮೇಲೆ ಏನ್ ಕಾಣುತ್ತೆ ಅಂತಂದ್ರೆ ಒಬ್ಬ ದೊಡ್ಡ ಚಿತ್ರಕಾರ, ಅಂದ್ರೆ ಪೇಂಟರ್, ದೊಡ್ಡ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ಎಷ್ಟು ದೊಡ್ಡದು ಅಂತಂದ್ರೆ 30x50, 30 ಅಡಿ, 30 ಅಡಿ ಎತ್ತರ, 50 ಅಡಿ ಅಗಲ, ಅಷ್ಟು ದೊಡ್ಡ ಪೇಂಟಿಂಗ್ ಮಾಡ್ತಾ ಇರ್ತಾರೆ ಅವರು. ಹೆಂಗ್ ಮಾಡ್ತಾ ಇರ್ತಾರ ಅಂತಂದ್ರೆ ಅವ್ರ ಹತ್ರ ಒಂದು ಸ್ಟಿಕ್ ಇರುತ್ತೆ, ಕಟ್ಟಿಗೆ. ಆ ಕಟ್ಟಿಗೆಯಿಂದ ಆ ಕ್ಯಾನ್ವಾಸ್ ಮೇಲೆ, ಕ್ಯಾನ್ವಾಸ್ ಅಷ್ಟು ದೊಡ್ಡದಿರುತ್ತೆ, ಆ ಕ್ಯಾನ್ವಾಸ್ ಮೇಲೆ ಹಿಂಗ ಟಚ್ ಮಾಡ್ತಾರೆ. ಎಲ್ಲಿ ಟಚ್ ಮಾಡಿದ್ರೆ ಅಲ್ಲಿ ಅಲ್ಲಿ ಆ ಒಂದು ಚಿತ್ರ ಇಳಿಸಿದಂಗ ಆಗ್ಬಿಡುತ್ತೆ. ಅದು ಪ್ರತ್ಯಕ್ಷವಾಗ್ತಾ ಇರುತ್ತೆ. ಫಸ್ಟ್ ಔಟ್ಲೈನ್ಸ್ ಬರುತ್ತೆ, ಆಮೇಲೆ ಒಳಗಿಂದೆಲ್ಲ ಫಿಲ್ಲಿಂಗ್ ಆಗ್ತಾ ಇರುತ್ತೆ. ಆ ತರ ಎಲ್ಲ ಕಡೆ ಟಚ್ ಮಾಡ್ತಾ 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 ಆ ಫಿಗರ್ ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಅವರು. ಆದ್ರೆ ಎಲ್ಲಾದ್ರೂ ಸ್ವಲ್ಪ ರಾಂಗ್ ಅನ್ಸಿತ್ತು ಅಂತಂದ್ರೆ, ರಾಂಗ್ ಅಂದ್ರೆ ಏನು ಇಲ್ಲಿ ಅರ್ಥ, ತನ್ನ ಮನಸ್ಸಿನಲ್ಲಿ ಏನಿದೆನೋ ಅದಕ್ಕ ಅಷ್ಟು ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ಕಟ್ಟಿಗೆ ಇಟ್ರೆ ಅವ್ರು ಸಂಕಲ್ಪ ಮಾಡಿದಾಗ ಅದು ಡಿಸಪಿಯರ್ ಆಗ್ಬಿಡುತ್ತೆ. ಮತ್ತೆ ಹೊಸ ಪಿಕ್ಚರ್ ಅಲ್ಲಿ ಮಾಡಕ ಅವಕಾಶವಿರುತ್ತೆ. ಆ ತರ ಮಾಡ್ತಾ ಇದ್ರೆ ಆ ಗ್ರೂಪ್ ಎಲ್ಲ ಒಂದು 100 ಜನ ಅಲ್ಲಿ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅಂದ್ರೆ ಆ ಒಂದು ಪೇಂಟಿಂಗ್ ನ ಯಾವ ತರ ಮಾಡ್ತಾ ಇದಾರ ಅನ್ನೋದು ಕಲಿಯಕ ಬಂದಿರ್ತಾರೆ. ಎಷ್ಟೋ ಜನ ಆಸಕ್ತಿಯಿಂದ ನೋಡೋರು, ಇಲ್ಲಾಂದ್ರೆ ಆರ್ಟ್ ಅಂದ್ರೆ ಇಷ್ಟ ಇದ್ದವ್ರು ಕೂಡ ಅಲ್ಲಿ ಇರ್ತಾರೆ. ಅದ್ರಲ್ಲಿ ಯಾವ ತರ ಅದ್ರಲ್ಲಿ ಸ್ಕಿಲ್ಸ್ ಅನ್ನೋದು ಅವ್ರು ಕಲಿಸ್ತಾ ಇರ್ತಾರೆ ಅಲ್ಲಿ, ಅಂದ್ರೆ ಟೀಚಿಂಗ್ ಕೂಡ ಮಾಡ್ತಾ ಇರ್ತಾರೆ. ಅಂತ ದೊಡ್ಡ ಒಂದು ಚಿತ್ರ ಈ ಭೂಲೋಕದಲ್ಲಿ ಮಾಡೋದು ಬಹಳ ಕಷ್ಟ. ದೊಡ್ಡ ಕ್ಯಾನ್ವಾಸ್ ಬೇಕು, ಎಷ್ಟೋ ಪೇಂಟ್ ಬೇಕು, ಎಷ್ಟೋ ಎಫರ್ಟ್ ಬೇಕು. ಬಟ್ ಅಲ್ಲಿ ಏನು ಬೇಕಿಲ್ಲ, ಅದಕ್ಕಾಗಿ ಎಷ್ಟು ದೊಡ್ಡದಾದ್ರೂ ಅಷ್ಟು ದೊಡ್ಡದ್ ಮಾಡ್ಕೋಬಹುದು.
ಆದ್ರೆ ಈ ಒಂದು ಪೇಂಟರ್ ಯಾರು ಇವರು ಇಷ್ಟು ದೊಡ್ಡ ಚಿತ್ರ ಆಗ್ತಾ ಇದಾರೆ ಅಂದ್ರೆ ಈ ಚಿತ್ರಗಾರ ಗತ ಜನ್ಮದಲ್ಲಿ ಜನ್ಮ ತಗೊಂಡಿರುವ ಒಂದು ಮಹಾ ಚಿತ್ರಗಾರ ಅಂತ ಅವ್ರಿಗೆ ಗೊತ್ತಾಗಿದೆ. ಅಂದ್ರೆ ಲಾಸ್ಟ್ ಇನ್ಕಾರ್ನೇಷನ್ ಅಲ್ಲಿ ಯಾರು ಜನ್ಮ ತಗೊಂಡಿರ್ತಾರಲ್ಲ ಅವರು ಇನ್ನೂ ಬದುಕಿದ್ದು ಮತ್ತೆ ಜನ್ಮ ತಗೊಂಡಿಲ್ಲ ಅಂತ ಅರ್ಥ. ಅವರು ಅಲ್ಲಿ ಇನ್ನು ಟ್ರಯಲ್ಸ್ ಹಾಕ್ತಾ ಇದ್ದಾರೆ, ಅವ್ರ ಪೇಂಟಿಂಗ್ ಅನ್ನು ಇನ್ನೊಬ್ರಿಗೆ ಕಲಿಸ್ತಾ ಇದ್ದಾರೆ, ಅದ್ರಲ್ಲಿ ಇಲ್ವಾ ಸ್ಕಿಲ್ಸ್ ಕಲೆಗಳನ್ನೆಲ್ಲ ಕಲಿಸ್ತಾ ಇದ್ದಾರೆ ಅಂತ ಅರ್ಥ ಅಲ್ಲಿ. ಆ ತರ ಎಷ್ಟೋ ಜನ ಜೀವನವನ್ನು ಅಲ್ಲಿ ಇನ್ನ ಸಾಗಿಸ್ತಾನೆ ಇರ್ತಾರ. ಅವ್ರಿಗೆ ಯಾವಾಗ ಹೋಗ್ಬೇಕು ಅನ್ಸಿದ್ರೆ ಮಾತ್ರ ಅವ್ರು ಇನ್ನು ಜನ್ಮ ತಗೊಂತಾರೆ. ಆದ್ರೆ ಇವ್ರು ಕೇಳ್ತಾರೆ ಪೀಟರ್ ಅವರು, ಇವಾಗ ಎಷ್ಟೊತ್ತಿರುತ್ತೆ ಅದು ಪೇಂಟಿಂಗ್ ಹಾಕ್ತಾ ಇದಾರಲ್ಲ, ಅದು ಎಷ್ಟೊತ್ತಿರುತ್ತೆ, ಯಾವಾಗ ಅದು ಡಿಸಪಿಯರ್ ಆಗುತ್ತೆ ಅಂತಂದ್ರೆ, ಇವಾಗ ಆ ಪೇಂಟಿಂಗ್ ಮುಗೀತು, ಅವ್ರು ಇನ್ನೊಂದು ಪೇಂಟ್ ಸ್ಟಾರ್ಟ್ ಮಾಡ್ತಾರ ಅಂತ ಅನ್ಕೊಳ್ರಿ, ಇನ್ನೊಂದು ಕ್ಯಾನ್ವಾಸ್ ಮೇಲೆ ಇದನ್ನ ಬಿಟ್ಟು, ಅದು ಹಂಗೆ ಇರುತ್ತಾ ಮಾಯ ಆಗ್ಬಿಡುತ್ತಾ? ಡೌಟ್ ಬರ್ಬೇಕಲ್ಲ, ಕರೆಕ್ಟೇ ಅಲ್ವಾ ಅವ್ರು ಕೇಳಿದ್ದು? ಯಾಕಂದ್ರೆ ಇದು ಮನೋಮಯ ಇದರಿಂದ ಆ ಮನಸ್ಸಿನಿಂದ ಸೃಷ್ಟಿ ಆಗಿರುವ ಒಂದು ಪೇಂಟಿಂಗ್. ಮತ್ತೆ ಮನಸ್ಸು ಇನ್ನೊಂದ್ ಕಡೆ ಡೈವರ್ಟ್ ಆಗಿದ್ದಾಗ ಇದು ಇರುತ್ತಾ ಹೋಗುತ್ತಾ? ವಾಟ್ ಎ ರೈಟ್ ಕ್ವಶನ್ ಅಲ್ವಾ? ಆದ್ರೆ ಅವಾಗ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಅಂತಂದ್ರೆ, ಅವ್ರು ಇನ್ನೊಂದು ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ರು ಕೂಡ ಇದು ಇರುತ್ತೆ. ಎಷ್ಟುವರೆಗೆ ಇರುತ್ತೆ, ಏಕೆ ಇರುತ್ತೆ ಅಂತಂದ್ರೆ, ಈ ಸ್ಟೂಡೆಂಟ್ಸ್ ಆಗ್ಲಿ ನೋಡೋರಾಗ್ಲಿ ಯಾರಾದ್ರೂ ಇದಾರೋ ಅವರು ಇನ್ನು ಅದನ್ನ ನೋಡ್ತಾ ಇದ್ದಾಗ ಅದರಲ್ಲಿ ಒಬ್ಬರಾದ್ರೂ ಅಟ್ಲೀಸ್ಟ್ ಒಬ್ಬರು ಇನ್ನು ನೋಡ್ತಾ ಇದ್ದಾರ ಅಂತಂದ್ರೆ ಕೂಡ ಅದು ಹಂಗೆ ಇರುತ್ತೆ. ಯಾಕಂದ್ರೆ ಅದನ್ನ ನೋಡಿ ಅವರು ಇನ್ನ ಕಲಿತಾ ಇರ್ತಾರೆ ಏನೋ ಒಂದು, ಮತ್ತೆ ಇವ್ರು ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಈ ಸ್ಟೂಡೆಂಟ್ಸ್ ಏನ್ ಇರ್ತಾರಲ್ಲ ಅವರು ಕೂಡ ಈ ಕಡೆ ಇನ್ನೊಂದು ಬೋರ್ಡ್ ಇಟ್ಕೊಂಡು ಅವ್ರು ಕೂಡ ಆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ, ಆಸ್ಟಿಸ್ ಬರಂಗಿಲ್ಲ. ಯಾಕಂದ್ರೆ ಇವ್ರ ಮನಸ್ಸಿನಲ್ಲಿ ಏನು ಇದೇನೋ ಭಾವನೆ ಅದ್ರ ಪ್ರಕಾರ ಇಲ್ಲಿ ಮೂಡ್ತಾ ಇರುತ್ತೆ ಪಿಕ್ಚರ್, ಆ ಒಂದು ಚಿತ್ರ. ಅವ್ರ ಮನಸ್ಸಿನಲ್ಲಿ ಪರ್ಫೆಕ್ಟ್ ಏನಿದೆ ಅದ್ರ ಪ್ರಕಾರ ಅದು ಮೂಡಿದೆ. ಅದಕ್ಕಾಗಿ ಒಬ್ಬರು ನೋಡ್ತಾ ಇದ್ರೆ ಕೂಡ ಇನ್ನೂ ಅದು ಅದೇ ತರ ಇರುತ್ತೆ. ಇವಾಗ ನಾವು ಕೂಡ ನಾವು ಪೇಂಟಿಂಗ್ ಮಾಡ್ತಾ ಇರಂಗಿಲ್ಲ, ಆದ್ರೂ ಕೂಡ ಬಾ ಎಷ್ಟು ಅದ್ಭುತವಾಗಿದೆ ಈ ಪೇಂಟಿಂಗ್ ಅಂತ ನಾವು ಅದನ್ನೇ ನೋಡ್ತಾ ಇರ್ತೀವಿ, ನಾವು ಮೈ ಮರೆತು ಅದನ್ನೇ ನೋಡ್ತಾ ಇರ್ತೀವಿ ಅಂತ ಅನ್ಕೊಳ್ರಿ. ಆಕ್ಚುಲಿ ಅಷ್ಟು ಅದ್ಭುತವಾಗಿರುತ್ತೆ, ಭೂಲೋಕದಲ್ಲಿ ಕೂಡ ಅಷ್ಟು ಅದ್ಭುತವಾದ ಪೇಂಟಿಂಗ್ಸ್ ಇರಂಗಿಲ್ಲ, ಅಷ್ಟು ಅದ್ಭುತವಾಗಿರುತ್ತಂತೆ. ಅವಾಗ ಅದ್ರಲ್ಲಿ ಒಂದು ಮೀನಿಂಗ್ ಕೂಡ ಇರುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಪ್ರತಿಯೊಂದು ಪೇಂಟಿಂಗ್ ನಲ್ಲಿ ಈ ಒಂದು ದೊಡ್ಡ ದೊಡ್ಡ ಚಿತ್ರಗಾರರು, ಏನ್ ಫೇಮಸ್ ಚಿತ್ರಗಾರರು ಯಾರಿದಾರ ಅವರೆಲ್ಲ ಈ ಆರ್ಟ್ ಗ್ಯಾಲರೀಸ್ ನಲ್ಲಿ ಇಟ್ಟಿರ್ತಾರ. ಪ್ರತಿಯೊಂದಕ್ಕ ಒಂದು ಮೀನಿಂಗ್ ಇರುತ್ತೆ, ಅಂತರ್ ಆ ಒಂದು ಮೆಸೇಜ್ ಅನ್ನೋದು ಇರುತ್ತೆ, ಇನ್ನರ್ ಮೆಸೇಜ್ ಇರುತ್ತೆ. ಆದ್ರೆ ಅದನ್ನ ಹುಡುಕ್ತಾ ಇನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಆ ಪೇಂಟಿಂಗ್ ಸಜೀವವಾಗಿ ಅದೇ ತರ ಇರುತ್ತೆ. ಯಾವಾಗ ಒಬ್ಬರು ಕೂಡ ಅದನ್ನ ನೋಡಿಲ್ಲ, ಆಯ್ತು ಡೈವರ್ಟ್ ಆದ್ರು ಅಂದ್ರೆ ಅವಾಗ ಅದು ಡಿಸಪಿಯರ್ ಆಗಿ ಆ ಒಂದು ಸೂಕ್ಷ್ಮ ತಲದಲ್ಲಿ ಏನು ಪದಾರ್ಥವಿದೆಯೋ ಆ ಪದಾರ್ಥದಲ್ಲಿ ಕರಗೋಗ್ಬಿಡುತ್ತೆ. ಯಾವ ತರ ಭೂಲೋಕದಲ್ಲಿ ಪಂಚಭೂತಗಳಲ್ಲಿ ಯಾವ್ದಾದ್ರು ಕರಗೋಗ್ಬಿಡುತ್ತೋ, ಮಿಕ್ಸ್ ಆಗ್ಬಿಡುತ್ತೋ, ಅದೇ ತರ ಅದು ಕೂಡ ಆ ಪೇಂಟಿಂಗ್ ಆ ಪದಾರ್ಥದಲ್ಲಿ ಕಲ್ತು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಅಲ್ವಾ? ಇನ್ನ ಆಸ್ಟ್ರಲ್ ವಾತಾವರಣದಲ್ಲಿ ಕಲ್ತು ಹೋಗಿ ಇನ್ನ ಮತ್ತೆ ಯಾವಾಗೂ ಕಾಣಿಸೋದಿಲ್ಲ ಅದು. ಅದು ಪೂರ್ತಿ ಟೋಟಲ್ ಆಗಿ ಡಿಸಪಿಯರ್ ಆಗ್ಬಿಡ್ತದೆ ಫಾರ್ ಎವರ್. ಇನ್ನ ಅದೇ ತರ ಅವರು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಇರುವಾಗ ಒಂದು ಒಬ್ಬ ವ್ಯಕ್ತಿ ಆರ್ಕೆಸ್ಟ್ರಾದಲ್ಲಿ ಎಷ್ಟು ಫೇಮಸ್ ಸ್ವರಗಳು ನುಡಿಸ್ತಾ ಇರ್ತಾರೋ ಅಂತ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಮ್ಯೂಸಿಕ್ ಅನ್ನು ನುಡಿಸ್ತಾ ಇರ್ತಾರೆ. ಪ್ರಪಂಚ ಪ್ರಖ್ಯಾತವಾದ ಆರ್ಕೆಸ್ಟ್ರಾಯಿಸ್ಟ್ ಅತ್ತ ಸ್ವಲ್ಪ ಕೆಳಗ್ ಬಂದ್ಮೇಲೆ ಇವ್ರ ಪೀಟರ್ ಅವರು ಅವ್ರನ್ನ ಪರಿಶೀಲನವಾಗಿ ನೋಡಿ, ಅರೆ ಇವ್ರನ್ನೆಲ್ಲೋ ನೋಡಿದಂಗಾಯ್ತಲ್ವಾ ಅಂತ ನೋಡಿ ಅವರು ರಿಕಗ್ನೈಸ್ ಮಾಡ್ತಾರೆ. ಯಾರು ಇವರು ಅಂತಂದ್ರೆ, ಈತ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಜೋಮನ್ ಸ್ಟ್ರಾಸ್ ಅಂತ. ಅವ್ರ ಹೆಸರು ಜೋಮನ್ ಸ್ಟ್ರಾಸ್. ಇವರೆಲ್ಲ ಇಂಗ್ಲಿಷ್ ನೇಮ್ಸ್ ಅಲ್ವಾ, ಯಾಕಂದ್ರೆ
ಇದು ಲಂಡನ್ ಅಲ್ಲಿ, ಲಂಡನ್ ಆ ಪ್ಲೇಸಸ್ ನಲ್ಲಿ ಇರುವವರು ಇವರೆಲ್ಲ. ಝೋಮನ್ ಸ್ಟ್ರಾಸ್ ಅವರಲ್ಲ ಇವರು ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಇವರು ಅಲ್ಲಿ ಸಂಗೀತವನ್ನು ನುಡಿಸ್ತಾ ಡೆಮೋವನ್ನು ಕೊಡ್ತಾ ಇದ್ದಾರೆ, ಡೆಮಾನ್ಸ್ಟ್ರೇಷನ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬ್ಲೂ ಡಾನ್ಯೂಬ್ ಅನ್ನೋ ಒಂದು ಸಂಗೀತವನ್ನು ಇವರು ಸೃಷ್ಟಿ ಮಾಡಿದಾರಂತ. ಅದು ಅಲ್ಲಿ ಬಹಳ ಫೇಮಸ್ ಆಗಿತ್ತೆ ಒಂದಾನೊಂದು ಕಾಲದಲ್ಲಿ. ಇವರು ಸೃಷ್ಟಿ ಮಾಡಿದ್ದ ಸಂಗೀತ ಹೆಸರು ಬ್ಲೂ ಡಾನ್ಯೂಬ್. ಬೇಕಿದ್ರೆ ನಾವು ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಇದು ಇದೇನಾ ಇಲ್ಲ ಅಂತ. ಬ್ಲೂ ಡಾನ್ಯೂಬ್, ಇವ್ರ ಹೆಸರು ಜೋಮನ್ ಸ್ಟ್ರಾಸ್. ಈ ಒಂದ್ ಎರಡು ಹೆಸರು ನಾವು ಸರ್ಚ್ ಮಾಡಿದ್ರೆ ಗೂಗಲ್ ನಲ್ಲಿ ಕರೆಕ್ಟ್ ಆಗಿ ಅದು ಇದ್ರೆ ಈ ಒಂದು ಎಲ್ಲ ಕತೆ ಕರೆಕ್ಟ್, ಇಲ್ಲಾಂದ್ರೆ ಇಲ್ಲ ಅಂತ ನಾವು ತಿಳ್ಕೊಬಹುದು. ಕರೆಕ್ಟ್ ಅಲ್ಲ, ನಮ್ಗೊಂದು ಎವಿಡೆನ್ಸ್ ಸಿಗಿದೆ. ಯಾಕಂದ್ರೆ ಇವ್ರ ಹೆಸರು ಸಮೇತ ಕೊಡ್ತಾ ಇದ್ದಾರೆ ಇಲ್ಲಿ, ಅದಕ್ಕಾಗಿ ನಾವು ಇದೆಲ್ಲ ಸರ್ಚ್ ಮಾಡ್ಬೋದು. ಬ್ಲೂ ಡಾನ್ಯೂಬ್ ಅನ್ನೋ ಒಂದು ಸಾಂಗ್ ಅವಾಗ ಬಹಳ ಫೇಮಸ್ ಆಗಿತ್ತಂತೆ ಒಂದು ಕಾಲನಲ್ಲಿ, ಆ ಪೀರಿಯಡ್ ನಲ್ಲಿ, ಅವರಿದ್ದ ಒಂದು ಕಾಲನಲ್ಲಿ. ಆದ್ರೆ ಇವ್ರ ಸ್ಪೆಷಾಲಿಟಿ ಏನು ಆ ಸಾಂಗ್ ನಲ್ಲಿ ಅಂತಂದ್ರೆ, ನೀರು ಹರಿತಾ ಇದ್ದಾಗ ಆ ನೀರಿನ ಒಂದು ಸೌಂಡ್ ಏನು ಗಲ 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 ಅಂತ ಒಂದು ಸೌಂಡ್ ಬರುತ್ತಲ್ಲ, ಅದನ್ನ ಇವ್ರ ಮ್ಯೂಸಿಕ್ ನಲ್ಲಿ ಇಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಡೆಮೋ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಭೂಮಿಯಲ್ಲಿರುವ ಸಂಗೀತಕ್ಕಿನ್ನ ಇಲ್ಲಿ ಇನ್ನೂ ಸಂಗೀತ ಬಹಳ ಮಧುರವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರು ಇಲ್ಲಿ ಸಂಗೀತ ನುಡಿಸ್ತಾ ಇದ್ರೆ, ಅಲ್ಲಿ ಅವ್ರ ಪಕ್ಕಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ವಾಟರ್ ಈ ತರ ಹರಿತಾ ಇರುತ್ತೆ, ಸೆಲೆಯೇರು ಅಂತಾರಲ್ಲ, ಆ ನೀರಿನ ಝರಿ ಹರಿತಾ ಇದೆ. ಆ ನೀರಿನ ಝರಿಗೆ ಆ ಸೈಡ್ ಇನ್ನೊಂದು ತಲದಲ್ಲಿ ಒಂದು ಬೃಂದ ಕಾಣಿಸಿದೆ. ಅವರೆಲ್ಲ ಒಂದು ಬೃಂದವಾಗಿ ಕೂಂತು ಏನೋ ಮಾಡ್ತಾ ಇದಾರಲ್ಲ. ಅವ್ರು ಸ್ವಲ್ಪ ಕೆಳಗಡೆ ಇಳಿದು ನೋಡಿದಾಗೆ ಅವರು ದೇವಾ ಸಾಮ್ರಾಜ್ಯದವರು ಅಂತ ಗೊತ್ತಾಯ್ತು. ದೇವಾ ಸಾಮ್ರಾಜ್ಯ ಅಂದ್ರೆ ಇಷ್ಟಿನ ಮುಂಚೆ ನಾವು ತಿಳ್ಕೊಂಡಿದ್ದೀವಿ ದೇವಾ ಸಾಮ್ರಾಜ್ಯ ಅಂದ್ರೆ ಯಾರು ಅಂತ. ನಾವು ಈ ಮಾನವ ಸಾಮ್ರಾಜ್ಯಕ್ಕೆ ಸಮಾಂತರವಾಗಿ ಅವರು ಕೂಡ ಈ ಒಂದು ಮೀನು ಜಾತಿಯಿಂದ ಪರಿಣಾಮವಾಗಿ ಆಗಿಯವರು ದೇವಾ ಸಾಮ್ರಾಜ್ಯದಲ್ಲಿ ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಇವ್ರು ಆಕ್ಚುಲಿ ನೋಡಕ್ಕೆ ಸ್ವಲ್ಪ ಮಂಜು ಹೊಗೆ ಮಂಜು ತರ ಕಾಣ್ತಾ ಇರ್ತಾರೆ. ಅಂದವಾದ ಮುಖ ಇರುತ್ತೆ, ನೋಡಕ್ಕೆ ದೇವತರ ತರ ಕಾಣ್ತಾರೆ. ಅವ್ರು ಬಹಳ ಸುಂದರವಾಗಿರ್ತಾರೆ. ಆದ್ರೆ ಇವರು ಹೊಗೆ ಮಂಜಿಂದ ಹೆಂಗ ತಯಾರಾಗಿರ್ತಾರ ಹಂಗಿರುತ್ತಾರೆ. ಅವ್ರು ಈ ತರ ಇಲ್ಲಿಂದ ಒಂದಲ್ಲಿ ಕೂತಾಗ ಕರೆಕ್ಟ್ ಆಗಿ ಕಾಣ್ತಾರೆ. ಸ್ವಲ್ಪ ಅವರು ಆಡ್ತಾ ಗಾಳಿಯಲ್ಲಿ ಇನ್ನೊಂದು ಪ್ಲೇಸಿಗೆ ಹೋಗಿದ್ರು ಅಂತಂದ್ರೆ ಮಂಜು ಹೊಗೆ ಹಿಂಗ ತರ ಮೂವ್ ಆಗ್ತಾ ಇದ್ರೆ, ಕದಲ್ತಾ ಇದ್ರೆ ಯಾವ ತರ ಸ್ವಲ್ಪ ಶೇಕ್ ಆಗಿ ಅದ್ರ ಶೇಪ್ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತಲ್ಲ, ಆ ತರ ಆಗ್ಬಿಡ್ತಾರಂತೆ ಇವರು ದೇವಾ ಸಾಮ್ರಾಜ್ಯಕ್ಕೆ ಅವರು ಪರಿಣಿತಿಯಿಂದ ಹೋಗಿರ್ತಾರೆ. ಅವ್ರು ಏನ್ ಮಾಡ್ತಾರ ಅಲ್ಲಿ ಕುಂತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಮ್ಯೂಸಿಕ್ ಡೈರೆಕ್ಟರ್ ಏನಿದಾರಲ್ಲ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರನ್ನ ಸಂಗೀತ ದೇವತರಂತಾರೆ. ಇವ್ರು ಸಂಗೀತ ಸಲುವಾಗಿ ಅವ್ರ ಜೀವನವನ್ನು ಮುಡುಪಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಎಲ್ಲರೂ ಸೇರಿ ಒಂದು ಏಕಾಗ್ರತೆಯಿಂದ ಒಂದು ಎನರ್ಜಿಯನ್ನು ಸೃಷ್ಟಿ ಮಾಡ್ತಾರಂತೆ. ಆ ಎನರ್ಜಿಯನ್ನು ಸ್ವಲ್ಪ ಹೊತ್ತು ಹಿಂಗೆ ಏಕಾಗ್ರತೆಯಿಂದ ಮಾಡಿದಾಗ ಅವ್ರ ಎಲ್ಲರ ನಡುವೆ ಒಂದು ಎನರ್ಜಿಯನ್ನು ಸೃಷ್ಟಿ ಆಗುತ್ತೆ. ಅದು ಯಾವ ತರ ಈ ಸುದ್ರ ಗಾಳಿ ಆಗಿರುತ್ತೆ, ಒಂದು ರೌಂಡ್ ಆಗಿ ತಿರುಗ್ತಾ ಬರುತ್ತಲ್ಲ ಸುಡಿಗಾಳಿ, ಆ ತರ ಆ ಎನರ್ಜಿ ಇರುತ್ತೆ. ಆ ಎನರ್ಜಿಯನ್ನು ಸೃಷ್ಟಿ ಮಾಡಿದ್ಮೇಲೆ 1-2 ನಿಮಿಷಕ್ಕೆ ಅದು ನಿಧಾನವಾಗಿ ಸೃಷ್ಟಿ ಆಗುತ್ತೆ ಎನರ್ಜಿ. ಆ ಎನರ್ಜಿಯನ್ನ ಅಲ್ಲಿಗೆ ಈ ಮ್ಯೂಸಿಕ್ ಡೈರೆಕ್ಟರ್ ಏನಿದಾರಲ್ಲ ಅಲ್ಲಿಗೆ ಡೈವರ್ಟ್ ಮಾಡ್ತಾರೆ, ಅಲ್ಲಿಗೆ ಕಳಿಸ್ತಾರೆ. ಅಂದ್ರೆ ಕೆಲವು ಯೋಚನೆಗಳು ಇವನು ಏನೋ ಟ್ರೈ ಮಾಡ್ತಾ ಇರ್ತಾರೆ ಈ ಮ್ಯೂಸಿಕ್ ಡೈರೆಕ್ಟರ್, ಹೊಸ ರಾಗ, ಹೊಸ ಈ ನೀರಿನ ಈ ಸೌಂಡ್ಗಳು, ಇಲ್ಲಾಂದ್ರೆ ಕಣ್ಮುಚ್ಚಿದಾಗ ಆ ನೀರು ಹರಿತಾ ಇದೆ, ಆ ನೀರು ಒಂದು ತೋಟದಿಂದ ಆ 2 ತೋಟದಿಂದ ವಿಭಜನೆಯಾಗಿ ಒಂದೇ ನೀರು 2 ತೋಟದಿಂದ ಹಿಂಗ ವಿಭಜನೆ ಆಗಿ 2 ಭಾಗವಾಗಿ ಹೋಗ್ತಾ ಇದೆ ಅನ್ನುವ ಫೀಲಿಂಗ್ ಕೂಡ ನಾವು ಕಣ್ಣು ಮುಚ್ಚಿ ಆ ಸಂಗೀತವನ್ನು ಕೇಳ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ಬೇಕು. ಅಂತ ಒಂದು ಮೀನಿಂಗ್ ಅನ್ನು ಆ ಒಂದು ಮ್ಯೂಸಿಕ್ ನಲ್ಲಿ ಇಡಾಕ ಟ್ರೈ ಮಾಡ್ತಾ ಇರ್ತಾರೆ. ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತೇಳಿ ಈ ಸಂಗೀತ ದೇವತರೆಲ್ಲ ಕಲಿತು ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿ ಈ ಒಂದು ಸಂಗೀತಗಾರರ ಹತ್ರ ಕಳಿಸ್ತಾರೆ. ಅವಾಗ ಇನ್ನೂ ಪರ್ಫೆಕ್ಟ್ ಆಗಿ ಈ ಸಂಗೀತವನ್ನು ಇವರು ಸೃಷ್ಟಿ ಮಾಡ್ತಾರೆ. ಹೊಸ ರಾಗಗಳಿವೆಲ್ಲ ಎಲ್ಲಿ ಹುಟ್ಟತಾ ಇದ್ದಾವೆ, ಭೂಲೋಕಕ್ಕೆ ಯಾವ ತರ ಬರ್ತಾ ಇದ್ದಾವೆ ಅಂತಂದ್ರೆ
ಅವರಲ್ಲಿ ಹೊಸ ಹೊಸ ರಾಗಗಳನ್ನು ಸೃಷ್ಟಿ ಮಾಡಿ ಮಾಡಿ ಒಬ್ಬರು ಇಲ್ಲಿ ಬದುಕಿರುವ ಒಂದು ಸಂಗೀತಗಾರರ ತಲೆಯಲ್ಲಿ ಅವ್ರು ಬರಂಗೆ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದು ಕೂಡ ಮಾಡ್ತಾರೆ, ಅಲ್ಲಿ ಸೃಷ್ಟಿ ಮಾಡಿ ಇಲ್ಲಿ ಕೂಡ ಕಳಿಸ್ತಾ ಇರ್ತಾರೆ. ಅದಕ್ಕಾಗಿ ಎಷ್ಟೋ ಹೊಸ ರಾಗಗಳಲ್ಲಿ ಹೊಸ ಸಂಗೀತ, ಹೊಸ ಚಿತ್ರಲೇಖನ, ಹೊಸ ಇನ್ಸ್ಟ್ರೂಮೆಂಟ್ಸ್, ಹೊಸ ಸೈನ್ಸ್ ಎಲ್ಲದನ್ನ ಪರಿಣಿತಿ ಯಾಕೆ ಹೊಂದುತ್ತಾ ಇದೆ ಅಂತಂದ್ರೆ ಅಲ್ಲಿ ಹೆಲ್ಪಿಂಗ್ ಸೋಲ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಆ ಒಂದು ಸೂಕ್ಷ್ಮ ತಲದಲ್ಲಿ ಇದೆಲ್ಲ ನಡೀತಾ ಇರುತ್ತೆ ಮಾಸ್ಟರ್. ಸೊ ಇಷ್ಟು ಇನ್ನು ಬಹಳ ಬಹಳ ಅದ್ಭುತವಾದವು ಇದೆ. ಇದೆಲ್ಲ ನೋಡಿದ್ಮೇಲೆ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಇವರು ಅಂತ ಅನ್ಕೊಂಡು ಇನ್ನ ಸ್ವಲ್ಪ ಫ್ಲೈ ಆಗಿ ಇನ್ನೊಂದ್ ಕಡೆಗೆ ಹೋಗ್ತಾರೆ. ತೇಲಾಡ್ತಾ ಹೋಗಿದ್ಮೇಲೆ ಅಲ್ಲಿ ಬಹಳ ದೊಡ್ಡ ಬಿಲ್ಡಿಂಗ್ಸ್ ಕಾಣುತ್ತೆ, ಎಷ್ಟೋ ಭವನ ಇದ್ದಂಗೆ ಇರುತ್ತೆ. ಅದು ಆರ್ಟ್ ಸ್ಕೂಲ್ ಅನ್ ಮಾತು. ಆರ್ಟ್ ಸ್ಕೂಲ್ಸ್ ಆತರ ದೊಡ್ಡ ಭವನ ಇರುತ್ತೆ, ದೊಡ್ಡದಂದ್ರೆ ದೊಡ್ಡದು ಬಹಳ. ಮೇಲೆ ಟೆರೆಸ್ ಮೇಲೆ ಹೋಗಿದ್ಮೇಲೆ ಲ್ಯಾಂಡ್ ಆಗಿ ಏನ್ ಮಾಡ್ತಾರೆ, ಒಂದು ಇದರಲ್ಲಿ ಪ್ರವೇಶ ಮಾಡ್ತಾರೆ, ಒಂದು ಡೋರ್ ಇರುತ್ತೆ ದೊಡ್ಡದು, ಅದರಲ್ಲಿ ಪ್ರವೇಶ ಮಾಡ್ತಾರೆ. ಮಾಡಿದ್ಮೇಲೆ ಡೈರೆಕ್ಟ್ ಒಂದು ದೊಡ್ಡ ಹಾಲ್ ನಲ್ಲಿ ಅವರು ಎಂಟ್ರಿ ಆಗ್ತಾರೆ. ಅಲ್ಲಿ ಹಾಲ್ ನಲ್ಲಿ ಕುಳಿತುಕೊಂಡು ಒಬ್ಬತ ಪಿಯಾನೋ ಬಾರಿಸ್ತಾ ಇರ್ತಾನೆ. ಒಬ್ಬ ದೊಡ್ಡ ಪಿಯಾನೋ ಇರುತ್ತಲ್ಲ ಅದು ಬಾರಿಸ್ತಾ ಇರ್ತಾರೆ, ದೊಡ್ಡ ಪಿಯಾನೋ ಬಾರಿಸ್ತಾ ಇರ್ತಾರೆ. ಇವರಿಬ್ಬರು ಆ ಹಾಲ್ ನಲ್ಲಿ ಹೋಗ್ಬಿಡ್ತಾರೆ. ಅದು ಎಲ್ಲ ಡೋರ್ ಕ್ಲೋಸೇ ಇರುತ್ತೆ, ಒಳಗೆ ಹೋಗ್ಬಿಡ್ತಾರೆ. ಡೋರ್ ಕ್ಲೋಸ್ ಇರುತ್ತಲ್ಲ, ಆದ್ರೆ ಅಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಹೋಗ್ತಾರೆ ಇವರು. ಏಕೆ ಅಂತಂದ್ರೆ ಇವರು ಹಾಸ್ಟೆಲ್ ಪದಾರ್ಥದಲ್ಲಿದ್ದಾರೆ, ಹಾಸ್ಟೆಲ್ ಬಾಡಿಲಿಂದಿದ್ದಾರೆ. ಆ ಡೋರ್ ಅನ್ನೋದು ಕೂಡ ಹಾಸ್ಟೆಲ್ ಪದಾರ್ಥ, ಅದಕ್ಕಾಗಿ ಅಲ್ಲಿ ಇವ್ರು ಓಪನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನು ಭೌತಿಕ ದೇಹದಲ್ಲಿ, ಭೌತಿಕ ತಲದಲ್ಲಿದ್ದಾಗ, ಈ ಒಂದು ಫಿಸಿಕಲ್ ವರ್ಲ್ಡ್ ನಲ್ಲಿ ಇವ್ರೇನ್ ಮಾಡ್ಬೇಕು, ಹಾಸ್ಟೆಲ್ ಬಾಡಿಲಿಂದ ಇದ್ದಾಗ ಡೈರೆಕ್ಟ್ ಅದರಿಂದ ಪಾಸ್ ಆಗ್ಬೋದು. ಬಟ್ ಅಲ್ಲಿ ಹಾಸ್ಟೆಲ್ ದೇಹದ್ದು ಅದೇ ಪದಾರ್ಥ ಇರುತ್ತೆ, ಈ ಒಂದು ಬಾಗಿಲದ್ದು ಕೂಡ ಅದೇ ಪದಾರ್ಥ ಇದೆ, ಅದಕ್ಕೆ ಅವ್ರು ತಳ್ಳಬೇಕಾಗುತ್ತೆ. ಇವಾಗ ನಾವು ಮನುಷ್ಯ ರೂಪದಲ್ಲಿ ಇದೀವಿ, ನಾವು ಇಂದು ಈ ಒಂದು ಫಿಸಿಕಲ್ ಬಾಡಿಲಿಂದ ಇದೀವಿ. ಇವಾಗ ನನ್ ಡೋರ್ ಇರುತ್ತೆ, ನನ್ ಡೋರ್ ತೆಗಿಲಾರ್ದೆ ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲಲ್ಲ, ಡೋರ್ ತಳ್ಬೇಕು, ಅದ್ರೇನೆ ಬರುತ್ತೆ. ಸೇಮ್ ಹಾಸ್ಟೆಲ್ ವರ್ಲ್ಡ್ ನಲ್ಲಿ ಕೂಡ ಸೇಮ್ ಪದಾರ್ಥ ಇದ್ದಾಗ ನಾವು ಪ್ರಯತ್ನ ಮಾಡ್ಬೇಕಾಗುತ್ತೆ. ಅಲ್ಲಿ ಡೋರ್ ತೆಕ್ಕೊಂಡು ಹೋಗ್ತಾರೆ. ಒಳಗಡೆ ಹೋಗಿದ್ಮೇಲೆ ಅವ್ರ ಸಂಗೀತ ನುಡಿಸ್ತಾ ಇರ್ತಾರೆ, ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಎಷ್ಟೋ ಆರಾಮ್ ಚೇರ್ಗಳಿರುತ್ತೆ, ಲಕ್ಸರಿ ಚೇರ್ಸ್ ಇರುತ್ತೆ. ಅದ್ರ ಮೇಲೆ ಕೂತ್ಕೊಂಡು ಒಂದು 15 ನಿಮಿಷ ಅವ್ರು ನುಡಿಸೋದೆಲ್ಲ ಕೇಳ್ತಾರೆ, ಬಹಳ ಮಧುರವಾಗಿ ಅವರು ನುಡಿಸ್ತಾ ಇರ್ತಾರೆ. ಆದ್ರೆ ಆ ಒಂದು ಪಿಯಾನೋ ಇಷ್ಟು ಹಿಂಗ ತಲೆ ಕೂಡ ತಿರುಗಿಸಿ ನೋಡಂಗಿಲ್ಲ. ಇವ್ರು ಬಂದಾರಲ್ಲ, ಡಿಸ್ಟರ್ಬ್ ಆಯ್ತು, ಏಕೆ ಬಂದಾರ, ನೀವ್ಯಾರು, ನೋ ಕ್ವಶನ್ಸ್, ಏನು ಕೇಳಂಗಿಲ್ಲ. ಒಂದ್ 15 ನಿಮಿಷ ಅದೇ ತರ ಬಾರಿಸಿದ್ಮೇಲೆ ಅವಾಗ ಸ್ಟಾಪ್ ಮಾಡಿ ಇವ್ರ ಕಡೆ ತಿರುಗಿ ಅವಾಗ ನಗ್ತಾರೆ ಅವರು. ಅದು ಕಾಮನ್, ಅದು ಎಲ್ಲರಿಗೆ ಅಲೋ ಇರುತ್ತೆ. ಅಲ್ಲಿ ಯಾರಾದ್ರೂ ಬರ್ಬೋದು, ಯಾರಾದ್ರೂ ಕೂಡ್ಬೋದು, ಯಾರಾದ್ರೂ ಆ ಸಂಗೀತವನ್ನು ಕೇಳ್ಬಹುದು, ಯಾರಾದ್ರೂ ಕಲಿಬಹುದು. ಅದು ಇರದೇ ಆರ್ಟ್ ಸ್ಕೂಲ್, ಆ ತರ ಇರುತ್ತೆ ಅಲ್ಲೆಲ್ಲ. ಆದ್ರೆ ಅವ್ರು ಯಾರು ಅನ್ನೋದು ಇವ್ರು ಕಂಡಿಡಿತಾರೆ. ಯಾರು, ಪೀಟರ್ ಅವರು. ಇವ್ರನ್ನ ಕೂಡ ಭೂಲೋಕದಲ್ಲಿ ಅವ್ರು ನೋಡಿದ್ರು. ಯಾರು ಅಂತಂದ್ರೆ ಅವ್ರ ಹೆಸರು ಚೋಪಿನ್ ಅಂತ. ಚೋಪಿನ್ ಅವ್ರ ಹೆಸರು. ಅವರು ಫೇಮಸ್ ಪಿಯಾನೋಸ್ ಇದ್ರಂತೆ ಇಲ್ಲಿ ಭೂತಲದಲ್ಲಿ ಇದ್ದಾಗ. ಅಲ್ಲಿ ಹೋಗಿ ಅವ್ರು ಸಾಧನೆ ಮಾಡ್ತಾ ಇದ್ದಾರೆ. ಏಕೆ ಅಂತಂದ್ರೆ ಅವ್ರು ಭೂಲೋಕದಲ್ಲಿ ಇದ್ದಾಗ ಅಲ್ಲಿ ಕೂಡ ನೋಡಿದ್ರೆ ಬಹಳ ತೆಳ್ಳಿಗ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ಬಲ ಇದೆ, ಬಟ್ ನೋಡಕ್ಕೆ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ. ಯಾರಿಗೆ? ಪೀಟರ್ ಅವರು. ಏಕೆ ಅಂತಂದ್ರೆ ಅದೇ ರೂಪದಲ್ಲಿ ಇವರು ಭೂಲೋಕದಲ್ಲಿ ಆ ಒಂದು ಚೋಪಿನ್ ಸಂಗೀತಗಾರರನ್ನ ನೋಡಿದ್ರಿ ಇಲ್ಲಿ. ಏಕೆ? ಭೂಲೋಕದಲ್ಲಿದ್ದಾಗ ಅವರು ಬಹಳ ವೀಕ್ ಆಗಿದ್ರು, ಅವರು ಬಹಳ ಅನಾರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ರಂತೆ. ಆದ್ರೂ ಕೂಡ ಛಲದಿಂದ ಎಷ್ಟೋ ಅವರು ಮ್ಯೂಸಿಕ್ ಅನ್ನ ನುಡಿಸಿ ಲಾಸ್ಟ್ ವರೆಗೂ ಕೂಡ ಒಂದು ಪಿಯಾನಿಸ್ಟ್ ಆಗಿ ಅವರು ಮೃತಿ ಹೊಂದಿರ್ತಾರೆ. ಅವ್ರ ಜೀವನದಲ್ಲಿ ಹೆಚ್ಚು ಭಾಗ ಅನಾರೋಗ್ಯದಿಂದನೇ ಕಳೆದಿರ್ತಾರೆ ಅವರು. ಆದ್ರೆ ಅಲ್ಲಿ ಅವರಿಗೆ ದುಡ್ಡು ಇರಂಗಿಲ್ಲ, ಜಾಸ್ತಿ ಪ್ರೋಗ್ರಾಮ್ಸ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗಿರುತ್ತೆ. ಅನಾರೋಗ್ಯದಿಂದ ಬಾಡಿ ಕೂಡ ಸಪೋರ್ಟ್ ಮಾಡಿರಂಗಿಲ್ಲ. ಬಟ್ ಸೂಕ್ಷ್ಮ ತಲದಲ್ಲಿ ಆ ಒಂದು ಪ್ರಾಬ್ಲಮ್ ಇಲ್ಲ, ಅದಕ್ಕಾಗಿ ಆರಾಮಾಗಿ ಕಚೇರಿ ಕೂಡ ಮಾಡ್ಕೊಂತ ಸಾಧನೆ ಮಾಡ್ಕೊಂತ ಇರ್ತಾರೆ ಅವರು. ಆದ್ರೆ ಅಲ್ಲಿ ಎಷ್ಟು ಕಚೇರಿ ಆದ್ರೆ ನಾವು ಅಟೆಂಡ್ ಮಾಡ್ಬೋದು. ಸೊ ಅವ್ರೇನು ಸಾಧನೆ ಅಲ್ಲಿ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅವ್ರ ಮ್ಯೂಸಿಕ್ ನಲ್ಲಿ ಹೂವಿನ ಕಲರ್ಸ್ ಕಾಣ್ಬೇಕು, ಮತ್ತ ಆ ಶಬ್ದದಿಂದನೇ ಆ ಕಲರ್ಸ್ ಅನ್ನ ಕಂಡ್ಬೇಕು.
ಕಣ್ಬೇಕು ಮೀನ್ಸ್ ಅದ್ರ ವರ್ಣನೆ ಸಿಗ್ಬೇಕು, ವರ್ಣನೆ ಆ ತರ ಒಂದು ಮ್ಯೂಸಿಕ್ ಅನ್ನು ಶಬ್ದಗಳನ್ನ ಅವರು ಬಳಸ್ತಾ ಇರ್ತಾರೆ. ಅಂದ್ರೆ ನಾವು ಆ ಮ್ಯೂಸಿಕ್ ನ ಕೇಳ್ತಾ ಇದ್ರೆ ಕಣ್ ಮುಂದೆ ಬರ್ಬೇಕು ಆ ಪಿಕ್ಚರ್, ಆ ಹೂವಿನ ಕಲರ್ಸ್ ಯಾವ ತರ ಇದೆ, ಅದರ ಒಂದ ಸೌಂದರ್ಯ ಯಾವ ತರ ಇದೆ, ಅದರ ಒಂದು ಮೂವ್ಮೆಂಟ್ ಯಾವ ತರ ಇದೆ, ಇದೆಲ್ಲ ವರ್ಣನ ಅದ್ರ ಸಂಗೀತನಲ್ಲಿ ಮಾಡಕ ಪ್ರಯತ್ನ ಮಾಡ್ತಾ ಇರ್ತಾರಂತೆ. ಏನೇನೋ ಸಾಧನೆಗಳಿರುತ್ತೆ, ಅಸలు ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಅಂದವಾದ ತೋಟಗಳ ವರ್ಣನೆ ಕೂಡ ಅದ್ರಲ್ಲಿ ಆ ಮ್ಯೂಸಿಕ್ ನಲ್ಲಿ ಬಂದ್ಬಿಡುತ್ತಂತೆ. ಅಂದ್ರೆ ಕಣ್ ಮುಚ್ಕೊಂಡು ಆ ಮ್ಯೂಸಿಕ್ ಕೇಳಿದಾಗೆ ಆ ಕಣ್ ಮುಂದೆ ಆ ಪಿಕ್ಚರ್ ಎಲ್ಲ ಬಂದ್ಬಿಡುತ್ತೆ. ಅಂತ ಒಂದು ಮ್ಯೂಸಿಕ್ ನ ಅವರು ಸೃಷ್ಟಿ ಮಾಡಕ್ಕ ಟ್ರೈ ಮಾಡ್ತಿರ್ತಾರೆ, ಅಂತ ಮ್ಯೂಸಿಕ್ ನ ಸೃಷ್ಟಿ ಮಾಡ್ತಾರೆ. ಅದ್ಭುತವಾದ ಕೆಲಸ ಅಲ್ಲಿ ನಡೀತಾ ಇರುತ್ತೆ ಮತ್ತೆ. ಸೊ ಇದೆಲ್ಲ ನೋಡಿ ಆಮೇಲೆ ಇವರು ಸ್ವಲ್ಪ ಮಾತಾಡಿ ಹೊರಗೆ ಬರುವಾಗ ಟಕ್ಕಂತ ಹೊರಗೆ ಬಂದ್ಬಿಡ್ತಾರೆ. ಏನು ಅಲ್ಲಿ ಬೀಡ್ಕೋಲು ಅಂತ ಹೇಳ್ತೀವಲ್ಲ, ಓಕೆ ಬಾಯ್ ಬಾಯ್ ಟಾಟಾ, ನಾವು ಮತ್ತೆ ಮೀಟ್ ಆಗೋಣ, ಗ್ಲಾಡ್ ಟು ಮೀ, ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು, ಇವೆಲ್ಲ ಹೇಳ್ತೀವಲ್ಲ ಬರುವಾಗ. ಮತ್ತೆ ನಾವು ನಿಮ್ಮನ್ನ ನೋಡಿ ನಮ್ಗೆ ಬಹಳ ಸಂತೋಷವಾಯ್ತು, ನಿಮ್ಮನ್ನ ಮೀಟ್ ಆಗಿ ನಮ್ಗೆ ಬಹಳ ಖುಷಿ ಆಯ್ತು, ಇವೆಲ್ಲ ಸ್ವಲ್ಪ ಮಾತುಗಳು ಹೇಳಿ ಹೊರಗ್ ಬರ್ತೀವಲ್ಲ. ಅದೆಲ್ಲ ಏನಿಲ್ಲ ಅಲ್ಲಿ. ಡೈರೆಕ್ಟ್ ಆಗಿ ಅವ್ರ ಕೆಲಸ ಮತ್ತೆ ಪಿಯಾನೋ ಬರ್ಸ್ತಾ ಇರ್ತಾರೆ, ಇವ್ರು ಹೊರಗ್ ಬಂದ್ಬಿಡ್ತಾರೆ, ಆಯ್ತು ಮುಗೀತು. ಈ ಹೊರಗ್ ಬಂದ್ಮೇಲೆ ಇವರು ಪೀಟರ್ ಅವ್ರಿಗೆ ಹೇಳ್ತಾರೆ, ಹಿಂದುಗುರು, ಸ್ವಲ್ಪ ನಂಗೆ ಅರ್ಜೆಂಟ್ ಕೆಲ್ಸ ಬಂದಿದೆ, ನಾನೊಂದ್ ಕಡೆ ಹೋಗಿ ಬರ್ತೀನಿ, ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ, ಅಷ್ಟವರೆಗೆ ನೀನು ಈ ಬಿಲ್ಡಿಂಗ್ ನಲ್ಲಿ ಸಾಕಷ್ಟು ಫ್ಲೋರ್ಸ್ ಇದೆ, ಬೇಕಿದ್ರೆ ಬೇರೆ ಫ್ಲೋರ್ಗೆ ಹೋಗು, ಬೇರೆ ರೂಮಿಗೆ ಹೋಗು, ಎಲ್ಲಾದ್ರೂ ಹೋಗು, ಇಲ್ಲ ಅಂದ್ರೆ ಬೇರೆ ಬೇರೆ ಇನ್ನು ಅದೇ ಒಂದು ತಲದಲ್ಲಿ ಬೇರೆ ಪ್ಲೇಸ್ಗಾದ್ರೂ ಹೋಗು, ನಿನ್ನ ಇಷ್ಟ, ನಿನ್ಗೆ ಇವಾಗ ಅಭ್ಯಾಸ ಆಗಿದೆ ಅಲ್ಲ, ನೀನೇನ್ ಅಂಜ್ಕೊಂಬಂಗಿಲ್ಲ ಅಂತ ಅನ್ಕೊಂತಾ ಇದ್ದೀನಿ, ನಂಗೆ ಆ ಕಾನ್ಫಿಡೆನ್ಸ್ ಇದೆ, ನೀನ್ ಹೋಗು ಟ್ರೈ ಮಾಡು, ಏನ್ ಪರವಾಗಿಲ್ಲಲ್ಲ, ಮತ್ತೆ ನಾನು ಹೋದ್ರೆ ನೀನೇನು ಭಯ ಪಡಂಗಿಲ್ಲಲ್ಲ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ಇವ್ರು ಭಯ ಪಟ್ರೆ ಹೋಗಿದ್ದ ಅಸ್ಟಲ್ ಟ್ರಾವೆಲ್ ನಲ್ಲಿ ಏನೇನ್ ನೋಡಿದಾರೆ ಅದೆಲ್ಲ ಮರ್ತು ಬಿಡ್ತಾರೆ, ಸಡನ್ ಆಗಿ ಮತ್ತೆ ಬಾಡಿನಲ್ಲಿ ಹೋಗ್ಬಿಡ್ತಾರೆ, ಮತ್ತೆಲ್ಲ ಮರ್ತು ಬಿಡ್ತಾರೆ. ಮರ್ತೋದ್ರೆ ವೇಸ್ಟ್ ಅಲ್ಲ, ಇದೆಲ್ಲ ತೋರಿಸಿ ವೇಸ್ಟ್ ಅಲ್ಲ. ಅದಕ್ಕೆ ಅವ್ರು ಮತ್ತೆ ಕೇಳ್ತಾರೆ, ಇಲ್ಲ ನನ್ಗೇನ್ ಭಯ ಇಲ್ಲ, ನೀವ್ ಹೋಗ್ ಬನ್ನಿ, ನೀವ್ ಕೆಲಸ ಮಾಡ್ಕೊಂಡ್ ಬನ್ನಿ, ನಾನು ಸುಮ್ಮನೆ ಹಿಂಗೆ ತಿರುಗಾಡ್ತಾ ನೋಡ್ತಿರ್ತೀನಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತಾರೆ. ಸರಿ ಅಂತ ಹಿಂದುಗುರುಗಳು ಹೋಗ್ಬಿಡ್ತಾರೆ. ಹೋಗ್ಬಿಟ್ಮೇಲೆ ಫ್ಲೈ ಆಗಿ ಮತ್ತೆ ಇನ್ನೊಂದು ರೂಮ್ಗೆ ಹೋಗೋಣ ಅದೇ ಬಿಲ್ಡಿಂಗ್ ನಲ್ಲಿ ಅಂತ ಮೇಲೆ ಹಾಕ್ತಾರೆ. ಸೊ ಮತ್ತೆ ಅದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಏನ್ ಸಿಗುತ್ತೆ ಇನ್ನೊಂದು ಪ್ಲೇಸ್ ನಲ್ಲಿ ಅಂತ ನಾವು ಮತ್ತೆ ನಾಳೆ ತಿಳ್ಕೊಳ್ಳೋಣ. ಇಷ್ಟೇ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿರುವ ಒಂದು ಸೂಕ್ಷ್ಮ ರೂಪದಲ್ಲಿರುವ ಎಲ್ಲ ಗುರುಗಳಿಗೆ, ಪೀಟರ್ ಅವರಿಗೆ ಮತ್ತೊಂದು ತರ ಧನ್ಯವಾದಗಳು ತಿಳಿಸ್ಕೊಂತ, ಈ ಒಂದು ಎಪಿಸೋಡ್ಸ್ ಎಲ್ಲ, ಈ ಒಂದು 8 ದಿನದಿಂದ ನಡೆದಿರುವ ಎಲ್ಲಾ ಎಪಿಸೋಡ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಇರುತ್ತೆ. ಕೆಲವು ಜನ ಕೇಳ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ಹೆಸರು ಜ್ಯೋತಿ ಇಲ್ಲೂರ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನಂದು, ಅದರಲ್ಲಿ ಎಲ್ಲ ಇರುತ್ತೆ. ಇನ್ನೊಂದು ಪತ್ರಿಜಿ ಧ್ಯಾನ ತರಂಗ ಯೂಟ್ಯೂಬ್ ಚಾನೆಲ್ ಕೂಡ ಇರುತ್ತೆ, ಅದರಲ್ಲಿ ಓಪನ್ ಮಾಡಿ ನೀವು ಕೇಳ್ಬಹುದು. ಎಲ್ಲರಿಗೆ ಇನ್ನೊಂದ್ಸಾರಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.